ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರ್ಯಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ धाम्ना स्वेन सदा निरस्तकुहकं सत्यं परं धीमहि. सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्. यं प्रव्रजन्तमनुपेतमपेतकृत्यं द्वैपायनो विरहकातराजुहाव. पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि. मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये. आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಸ್ವಸ್ತ್ಯಸ್ತು ಅಶೇಷ ಸತಾಂ ಸನ್ಮಂಗಲಾನಿ ಭವಂತು. ಶ್ರೀಮದ್ ಭಾಗವತ ಮಹಾಪುರಾಣದ ಮಂಗಳ ಮಹೋತ್ಸವದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಕಳೆದ 6 ದಿನಗಳಿಂದ ಭಾಗವತ ಪುರಾಣದಲ್ಲಿ ಬರುವ ಪ್ರಮುಖವಾದ ಕೆಲವು ಘಟ್ಟಗಳನ್ನು ಅನುಸಂಧಾನ ಮಾಡ್ತಾ ಬಂದ್ವಿ. ಭಗವಂತನ ರಚನೆಯಲ್ಲಿ ಮೂಡಿಬಂದ ಶ್ರೀಮದ್ ಭಾಗವತ ಬಹಳ ವಿಸ್ತಾರವಾದ ಗ್ರಂಥ, ಸಮುದ್ರದಷ್ಟಿದೆ. ಸಮುದ್ರ ಸ್ನಾನ ಮಾಡಲಿಕ್ಕೆ ಹೊರಟಾಗ ಸಮುದ್ರದ ಎಲ್ಲ ಅಲೆಗಳನ್ನು ನಮ್ಮ ಮೈ ಮೇಲೆ ಬೀಳಿಸ್ಕೊಳ್ಬೇಕು ಅಂತಿಲ್ಲ. ಸಂಕಲ್ಪ ಬಹಳ ದೊಡ್ಡದಾಗಿ ಮಾಡಿಸ್ತದೆ. ಸಂಕಲ್ಪ ಅಂದರೆ ಸಮುದ್ರ ಸ್ನಾನ ಸಂಕಲ್ಪ ಅಂಥೇಳಿ ಇದೆ, ಬಹಳ ದೊಡ್ಡದಾಗಿದೆ. ಸಂಕಲ್ಪ ದೊಡ್ಡದಾದರೂ ಸ್ನಾನ ಮಾತ್ರ ಒಂದೆರಡು ಅಲೆ ಮೈ ಮೇಲೆ ಬಿದ್ದು ಕೂಡಲೇ ಸಮುದ್ರ ಸ್ನಾನ ಆಯಿತು ಅಂತ ಹೊರಗೆ ಬಂದುಬಿಡ್ತೇವೆ. ಅಷ್ಟೇ ಸಮುದ್ರ ಸ್ನಾನ ಮಾಡುವಾಗ ಮಾಡಿದ್ದು. ಭಾಗವತವು ಕೂಡ ಸಮುದ್ರ ಇದ್ದ ಹಾಗೆ. ಸಮುದ್ರ ಎಲ್ಲ ನಮ್ಮ ಮೈ ಮೇಲೆ ಬೀಳಲಿ ಅಂದರೆ ಆಗಲ್ಲ. ನಮ್ಮ ಅರ್ಹತೆ ಎಷ್ಟೋ ಅಷ್ಟೇ ಸ್ನಾನ ಮಾಡೋದಂತ. ಇನ್ನೂ ಒಂದು ಉದಾಹರಣೆ ಕೊಡ್ತಾರೆ ಹಿರಿಯರು. ಆಕಾಶಕ್ಕೆ ಪಕ್ಷಿಗಳೆಲ್ಲ ಹಾರ್ತಾವೆ. ಎಲ್ಲ ಪಕ್ಷಿಗಳು ಒಂದೇ ಥರನಾಗಿ ಹಾರಲ್ಲ. ಆ ಪಕ್ಷಿಗಳಿಗೆ ಎಷ್ಟು ಶಕ್ತಿ ಇದೆಯೋ, ರೆಕ್ಕೆಗಳಲ್ಲಿ ಬಲ ಇದೆಯೋ ಅಷ್ಟೇ ಹಾರ್ತಾವೆ. ಶ್ರೀಮದ್ ಭಾಗವತ ಆಕಾಶ ಇದ್ದ ಹಾಗೆ, ನಾವು ನೀವುಗಳೆಲ್ಲ ಪಕ್ಷಿಗಳಿದ್ದ ಹಾಗೆ. ನಮ್ಮ ರೆಕ್ಕೆಯಲ್ಲಿ ಎಷ್ಟು ಬಲ ಇದೆಯೋ ಅಷ್ಟೇ ಹಾರ್ಬೋದು. ನಭಕ್ಪತಂತ್ಯಾತ್ಮಸಮಂ ಪತತ್ರಿಣಃ ಅಂತ. ಪತತ್ರಿಣಃ ಅಂದರೆ ಪಕ್ಷಿಗಳು ಆಕಾಶವನ್ನು ಹಾರುವಾಗ ತಮ್ಮ ಅರ್ಹತೆಗೆ ಅನುಗುಣವೇ ಹಾರ್ತಾವೆ ಹೊರತು ಆಕಾಶ ಎಷ್ಟಿದೆ ಅಷ್ಟೇ ಹತ್ರ ಹಾರ್ತಾವೆ ಅಂತಿಲ್ಲ. ಹಾಗೆ ಭಾಗವತದ ಆಕಾಶದಲ್ಲಿ ಅದನ್ನು ಪೂರ್ಣ ಹಾರಿದ್ದೇವೆ ಅಂತಲ್ಲ, ನಮ್ಮ ಅರ್ಹತೆ ಎಷ್ಟಿದೆಯೋ ಅಷ್ಟು ಹಾರ್ತೇವೆ ಅಂತ ಅಭಿಪ್ರಾಯವನ್ನು ತಿಳ್ಕೊಳ್ಬೇಕು. ಮತ್ತೊಂದು ಅಂಶ, ಭಾಗವತದ 11ನೇ ಸ್ಕಂದದಲ್ಲಿ ಭಾಗವತ ಧರ್ಮಗಳು ಅಂತ ಉಪದೇಶ ಮಾಡ್ತಾರೆ.
ನಮ್ಮ ಬದುಕು ದೇವರಿಗೆ ಪ್ರೀತಿ ಆಗುವ ಹಾಗಿರಬೇಕು. ಇದೇ ಭಾಗವತದ ಧರ್ಮ. ನಾವು ಏನು ಮಾಡಿದರೂ ದೇವರಿಗೆ ಪ್ರೀತಿ ಆಗುವಂಥದ್ದೇ ಮಾಡಬೇಕು. ನಮ್ಮನ್ನು ಹಾಗೆ ನಡ್ಕೊಂಡ್ರೆ, ನಮ್ಮನ್ನು ನಾವು ಹಾಗೆ ತಿದ್ದುಕೊಂಡ್ರೆ ನಾವು ಭಾಗವತರಾಗಲಿಕ್ಕೆ ಸಾಧ್ಯ. ನಾವು ಪಶುವಾಗಿಯೋ ಪ್ರಾಣಿಯಾಗಿಯೋ ಪಕ್ಷಿಗಳಂತೆಯೋ ವರ್ತನೆ ಮಾಡಬಾರ್ದು. ಹಿಂಸ್ರಕ ಪ್ರಾಣಿಗಳು ಕಾಡುಗಳಲ್ಲಿ ಓಡಾಡ್ತಾವೆ, ಹುಲಿ, ಸಿಂಹ, ಕರಡಿ, ಚಿರತೆಗಳು. ಅವುಗಳಂತೆ ನಾವು ಆಗದೆ ಯಾವುದನ್ನು ಅಳವಡಿಸ್ಕೊಳ್ಳೋದ್ರಿಂದ ಅವುಗಳು ನಾವು ಅಲ್ಲ ಅಂತ ಆಗ್ತೇವೋ ಅದೇ ಭಾಗವತದ ಧರ್ಮ. ಕೆಲವರಿಗೆ ಭಾಗವತ ಧರ್ಮ ಅಂದರೆ ಪರಿಚಯ ಇಲ್ಲ. ಧರ್ಮ ಬೇರೆ, ಮಾನವತೆ ಬೇರೆ ಅಂತ ಒಂದು ವಾದ. ಬಹಳ ಕಡೆ ಅದನ್ನು ಕೇಳ್ತೇವೆ, ಮಾನವತೆ ಬೇರೆ ಅಂತೆ, ಧರ್ಮ ಬೇರೆ ಅಂತೆ. ಇದು ಆಮೇಲೆ ಮಾಡಿದ ಕುಚೋದ್ಯ, ಕುಬುದ್ಧಿ ಅವರು ಮಾಡಿದ್ದು. ಭಾಗವತ ಅಧ್ಯಯನ ಸರಿಯಾಗಿ ಮಾಡದೇ ಇದ್ದವರು ಮಾಡಿದ್ದು. ಭಾಗವತವನ್ನು ಅಧ್ಯಯನ ಮಾಡಿದ ಮೇಲೆ ತಿಳಿದು ಬಂದ ರಹಸ್ಯ ಏನು ಅಂದರೆ, ಲೋಕದಲ್ಲಿ ಯಾವುದು ಇವತ್ತು ಮಾನವತೆ ಅಂತ ಹೆಸರಿನಲ್ಲಿ ಪ್ರತಿಫಲಿಸ್ತಾ ಇದೆ ಅದನ್ನೇ ಹಿಂದೆ ಹಿರಿಯರು ಭಾಗವತ ಧರ್ಮ ಅಂತ ಹೇಳಿದರು. ಕೆಲವುದನ್ನು ಉದಾಹರಣೆಯಾಗಿ ತಿಳಿಯಬಹುದು. ಒಬ್ಬ ಅವಧೂತ, ಆತ ಪ್ರಕೃತಿಯಲ್ಲಿ ಪಂಚಭೂತಗಳನ್ನು, ಪಶು ಪಕ್ಷಿ ಪ್ರಾಣಿಗಳನ್ನು ನೋಡಿ ನೋಡಿ ಹೊಸ ಹೊಸ ಥರದ ಪಾಠವನ್ನು ಕಲಿತಂತೆ. ಕ್ಲಾಸ್ ರೂಮ್ನಲ್ಲಿ ಪಾಠ ಕಲೀಲಿಲ್ಲ, ಕ್ಲಾಸ್ನಲ್ಲಿ ಅಂದರೆ ಕೊಠಡಿಯಲ್ಲಿ ಬೋರ್ಡ್ನಲ್ಲಿ ಬರೆದು ಪಾಠ ಕಲೀಲಿಲ್ಲ. ಆತ ನೋಡಿ ನೋಡಿ ಪಾಠ ಕಲಿತ. ಅದಕ್ಕೊಂದಿಷ್ಟು ಉದಾಹರಣೆಗಳನ್ನು ಕೊಡ್ತಾನೆ. ಕೆರೆಯಲ್ಲಿ ಮೀನು ಹಿಡಿಲಿಕ್ಕೆ ಬರ್ತಾರೆ. ಮೀನು ಹಿಡಿಯೋದ್ರ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ಪರಿಚಯ ಇದ್ದೇ ಇದೆ ಈ ಪ್ರಾಂತದಲ್ಲಿ. ಮೀನು ಹಿಡಿಯುವಾಗ ಬಲೆ ಬೀಸ್ತಾನೆ, ಮೀನು ಹಿಡಿತಾನೆ ಅಂತ ನಾವು ತಿಳಿದಿದ್ದೇವೆ. ಆದರೆ ಅವಧೂತ ಒಂದು ಕೆರೆ ಹತ್ರ ಕೂತಿದ್ದಂತೆ. ಒಬ್ಬ ಮೀನು ಹಿಡಿಲಿಕ್ಕೆ ಬಂದ ಆತ ಮೊದಲೇ ಬಲೆ ಬೀಸಲಿಲ್ಲ. ಕೈಯಲ್ಲಿ ಒಂದಿಷ್ಟು ಹಿಟ್ಟಿನ ಉಂಡೆಗಳನ್ನು ಇಟ್ಕೊಂಡು ಬಂದಿದ್ದ, ಚಿಕ್ಕ ಚಿಕ್ಕ ಉಂಡೆಗಳನ್ನು, ಹಿಟ್ಟು ಆಟ. ಅದನ್ನು ಆತ ನೀರಿನಲ್ಲಿ ಎಸಿಲಿಕ್ಕೆ ಶುರು ಮಾಡಿದ. ಮೀನು ನೀರಿಗೆ ಹಿಟ್ಟು ಎಸಿತಾ ಇದ್ದ ಹಾಗೆ ಎಲ್ಲೆಲ್ಲೋ ಹರಡಿತ್ತು. ಆ ಹಿಟ್ಟಿನ ಮುದ್ದೆ ತಿನ್ನಬೇಕು ಅಂತ ಆಸೆಯಿಂದ ಒಂದು ಕಡೆಗೆ ಬಂದು. ಮೀನಿಗೆ ನಾಲಿಗೆ ಚಾಪಲ್ಯ ಜಾಸ್ತಿ, ಏನು ಹಾಕಿದರೂ ನಾಲಿಗೆ ಮೇಲೆ ಇಟ್ಕೋಬೇಕು, ತಿನ್ನಬೇಕು ಅಂತದಂಥದ್ದು. ಅದಕ್ಕೆ ಇದ್ದ ಬದ್ದ ಮೀನೆಲ್ಲ ಒತ್ತಟ್ಟಿಗೆ ಬಂತು. ಕೂಡಲೇ ಬಲೆ ಹಾಕಿದ. ಬಲೆ ಒಳಗೆಲ್ಲ ಮೀನು ಸಿಕ್ಕಾಕೊಂಡು ಅದನ್ನು ಎಳ್ಕೊಂಡು ಹೋದ. ಇದನ್ನು ನೋಡ್ತಾ ಇದ್ದಾನೆ ಅವಧೂತ. ಅವಧೂತನಿಗೊಂದು ಜ್ಞಾನೋದಯ ಆಯಿತು. ಮೀನು ಯಾಕೆ ಸಿಕ್ಕಾಕೊಳ್ತು? ಬಲೆಗೆ ಒಳಗೆ ಅದು ಸಿಕ್ಕಾಕೊಳ್ಳಿಕ್ಕೆ ಕಾರಣ ಏನು? ನಾಲಿಗೆ ಮೇಲೆ ಹಿಡಿತ ಇಲ್ಲದೆ ಇದ್ದದ್ದೇ ಕಾರಣ ಅಂತ ಕಂಡುಕೊಂಡ. ಹಾಗಾದರೆ ನಾವು ಸಂಸಾರದ ಬಲೆಯಲ್ಲಿ ಯಾವಾಗ ಸಿಕ್ಕಾಕೊಳ್ತೇವೆ? ಬೇರೆ ಇನ್ಯಾವುದಕ್ಕೂ ಅಲ್ಲ, ನಮ್ಮ ನಾಲಿಗೆ ಮೇಲೆ ನಮಗೆ ಇವತ್ತು ಹಿಡಿತ ಇಲ್ಲ, ಅದಕ್ಕೆ ಸಂಸಾರದ ಬಲೆಗೆ ಸಿಕ್ಕಾಕೊಳ್ತೇವೆ ಅನ್ನೋ ಪಾಠ ಕಲಿತ. ಇದು ಭಾಗವತ. ನಾಲಿಗೆ ಹಿಡಿತ ಸಂಪಾದಿಸಿದರೆ ಮನುಷ್ಯ ಯಾವುದನ್ನಾದರೂ ಗೆಲ್ಲಬಹುದು. ಅದಕ್ಕೆ ಜಿಹ್ವಾ ಚಾಪಲ್ಯ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಜಿಹ್ವಾ ಚಾಪಲ್ಯ. ಅವಧೂತ ಅದನ್ನು ಗೆದ್ದ. ಮೀನಿನಿಂದ ಕಲಿತ ಪಾಠ ಇದು ಅಂತ ಹೇಳ್ದ. ಇದನ್ನು ಭಾಗವತ ಧರ್ಮದಲ್ಲಿ ಸೇರಿಸ್ತಾರೆ. ಯಾರ್ಯಾರು ನಾಲಿಗೆ ಚಪಲತೆಯನ್ನು ಬಿಡ್ತಾರೋ, ಅದನ್ನು ದೇವರ ಪ್ರೀತಿಗಾಗಿ ಅಂತ ಬಿಡ್ತಾರೋ ಅವರಿಗೆಲ್ಲ ಭಾಗವತರು ಅಂತ ಕರೀತಾರಂತೆ. ಇದು ಒಂದು ಸಣ್ಣ ಉದಾಹರಣೆ ಅಷ್ಟೆ. ಇದರಂತೆ ಎಲ್ಲ ಇಂದ್ರಿಯಗಳಿಗೂ ಅಪ್ಲೈ ಮಾಡಿಕೊಳ್ಬೇಕು. ಕಣ್ಣು, ಕಿವಿ, ಮೂಗು ಎಲ್ಲ ಇಂದ್ರಿಯಗಳಲ್ಲಿಯೂ ಅದರದ್ದೇ ಆದ ಚಾಪಲ್ಯವನ್ನು ಬೆಳೆಸ್ಕೊಂಡಿದ್ದೇವೆ ನಾವೆಲ್ಲ. ನಾವು ಅದನ್ನು ಬಿಟ್ಟರೆ ನಾವೇ ಯೋಗಿಗಳಾಗ್ತೇವೆ, ದೇವರಿಗೆ ಬಹಳ ಬೇಕಾದವರಾಗ್ತೇವೆ. ಅದಕ್ಕೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನೀನು ಭೋಗಿ ಆಗಬೇಡ, ನೀನು ಯೋಗಿ ಆಗು, ಯೋಗಿ ಭವ ಅರ್ಜುನ ಅಂತಾನೆ. ಅರ್ಜುನನಿಗೆ ಕೃಷ್ಣ ಪದೇ ಪದೇ ಹೇಳ್ತಾನೆ, ಯೋಗಿ ಭವ, ಯೋಗಿ ಭವ.
ನಾವೇನಾಗ್ತಿದ್ದೇವೆ? ಯೋಗಿ ಆಗ್ತಿಲ್ಲ, ನಾವು ಭೋಗಿ ಆಗ್ತಿದ್ದೀವಿ. ಪರವಾಗಿಲ್ಲ, ಭೋಗಿ ಆದರೆ ಪರವಾಗಿಲ್ಲ, ಅಷ್ಟಕ್ಕೆ ನಮ್ಮ ಭೋಗ ನಿಲ್ಲಿಲ್ಲ. ಭೋಗ ತಗೊಂಡೋಗಿ ರೋಗಕ್ಕೆ ಗುರಿ ಮಾಡ್ತದೆ, ಅದಕ್ಕೆ ರೋಗಿ ಆಗ್ತಿದ್ದೀವಿ. ಕೃಷ್ಣ ಹೇಳಿದ್ದು ಯೋಗಿ ಆಗುವಂತ, ನಾವಾಗ್ತಾ ಇರೋದು ಭೋಗಿ. ಯಾಕೆಂದರೆ ಜಂಕ್ ಫುಡ್ ತಿನ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದೇವೆ. ಸ್ನ್ಯಾಕ್ಸು, ಫಾಸ್ಟ್ ಫುಡ್ಡು ಎಲ್ಲ ಮೊಬೈಲಲ್ಲಿ ಆರ್ಡರ್ ಮಾಡ್ತೇವೆ. ಯಾವುದು ತಯಾರು ಮಾಡಲ್ಲ ಮನೆ ಒಳಗೆ, ಯಾಕಂದರೆ ಫಾಸ್ಟ್ ಫುಡ್ ಅಲ್ಲ. ಯೋಗ್ಯ ಆಹಾರ ತಿನ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ ದೇವರು, ಭೂಮಿಯಲ್ಲಿ ಬೆಳೆದದ್ದನ್ನು, ರಾಸಾಯನಿಕ ಮಿಶ್ರಣ ಇಲ್ಲದೇ ಇದ್ದದ್ದನ್ನು. ಆದರೆ ನಮಗದರದ್ದು ಪುರುಸೊತ್ತಿಲ್ಲ. ಈ ಕೂಡಲೇ ಹೊಟ್ಟೆ ತುಂಬಿಡಬೇಕು. ಆಶ್ಚರ್ಯ ಅಂದರೆ ಅದರ ಪರಿಣಾಮ ಎಷ್ಟು ರೋಗ ತಂದು ಕೊಡ್ತದೆ ಅಂತ ಗೊತ್ತಿದೆ, ಮತ್ತೆ ಆದರೆ ಬಿಡ್ತಾ ಇಲ್ಲ. ನೋಡಿ, ಒಂದು ಮೀನಿನಿಂದ ಕಲಿತ ಪಾಠದ ವಿವರಣೆ ಕೊಡ್ಲಿಕ್ಕೆ ಹೊರಟ್ರೆ ಭಾಗವತ ಎಷ್ಟೆಲ್ಲ ಅದಕ್ಕೆ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡಲಿಕ್ಕೆ ಬರ್ತದೆ ಅನ್ನಲಿಕ್ಕೆ ಒಂದು ಉದಾಹರಣೆ. ಇನ್ನೊಂದು ಹೇಳ್ತಾರೆ, ಒಬ್ಬ ಬೇಟೆಗಾರ ಕಾಡಿನಲ್ಲಿ ಆತ ಜಿಂಕೆಯನ್ನು ಹಿಡಿಬೇಕು ಅಂತ ಬಂದ. ಜಿಂಕೆ ಬಹಳ ವೇಗವಾಗಿ ಹಾರ್ತದೆ, ಓಡ್ತದೆ, ಅದರ ವೇಗ ಜಾಸ್ತಿ. ಅದರದ್ದೇ ಆದ ವೇಗದ ಸಂಶೋಧನೆ ನಡೆದಿದೆ ಈಗಲೂ. ಅದನ್ನು ಹೇಗೆ ಹಿಡಿಬೇಕು? ಬೇಟೆಗಾರನ ಬಾಣಕ್ಕೆ ಸಿಲುಕಲ್ಲ ಅದು. ಇವನು ಬಾಣ ಬಿಟ್ಟರೆ ಅದು ಇನ್ನೆಲ್ಲೋ ಹಾರಿರ್ತದೆ ಆ ಕ್ಷಣದಲ್ಲಿ. ಅದಕ್ಕೆ ಬೇಟೆಗಾರ ಏನು ಮಾಡ್ತಾನೆ? ಒಂದು ಮರದ ಕೆಳಗೆ ಕುಳಿತುಕೊಂಡು ಸುಂದರವಾಗಿ ಗಾನ ಮಾಡ್ತಾನೆ. ಎಷ್ಟು ಸುಂದರ ಗಾನ ಮಾಡ್ತಾನಾತ ಅಂದರೆ, ಕಾಡಿನಲ್ಲಿದ್ದ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಅವನ ಗಾನ ತಲೆದೂಗೋ ಹಾಗೆ ಮಾಡ್ತದಂತೆ. ಅದರಲ್ಲಿಯೂ ಸ್ಪೆಷಲ್ಲಾಗಿ ಜಿಂಕೆಗೆ ಗಾನದ ಮೇಲೆ ಬಹಳ ಆಸಕ್ತಿ. ಮೀನಿಗೆ ನಾಲಿಗೆಯ ಚಾಪಲ್ಯ, ಜಿಂಕೆಗೆ ಶಬ್ದದ ಚಾಪಲ್ಯ ಅಂತ ಹೇಳ್ತದೆ. ಅವನ ಗಾನಕ್ಕೆ ಮೋಹಿತ ಆದ ಜಿಂಕೆ ಯಾವ ಮರದ ಕೆಳಗೆ ಕುಳಿತಿರ್ತಾನೆ ಬೇಟೆಗಾರ, ಕಣ್ಣು ಮುಚ್ಚಿ ಹಾಡು ಹೇಳ್ತಿರ್ತಾನೆ, ಒಳ್ಳೆ ಗಾನ ಮಾಡ್ತಾ ಇರ್ತಾನೆ ಸಪ್ತಸ್ವರಗಳನ್ನು. ಆ ಸಪ್ತಸ್ವರಗಳ ವೇವ್ಸು ಜಿಂಕೆ ಕಿವಿಗೆ ಇಂಪಾಗಿ ಕೇಳ್ತಾ ಕೇಳ್ತಾ ಎಷ್ಟರ ಮಟ್ಟಿಗೆ ಅಂದರೆ, ಯಾರು ಹೇಳ್ತಿದ್ದಾರೆ ಅವನ ಹತ್ತಿರದಲ್ಲೇ ಬರ್ತದಂತೆ. ಬೇಟೆಗಾರ ಅರ್ಧ ಕಣ್ಣು ತೆಗೆದಿರ್ತಾನೆ ಜಿಂಕೆ ಬರ್ತಾ ಇದ್ದೇನಾ ಅಂತ ನೋಡಲಿಕ್ಕೆ, ಇನ್ನು ಅರ್ಧ ಕಣ್ಣು ಮುಚ್ಚಿರ್ತಾನೆ. ಹತ್ತಿರ ಬಂದ ಹಾಗೆ ಗಾನ ಜಾಸ್ತಿ ಮಾಡ್ತಾನೆ, ಇನ್ನೂ ಹೆಚ್ಚು ಮಾಡ್ತಾನೆ ಗಾನ. ಅವರೋಹಣ ಆರೋಹಣಗಳನ್ನು ಜಾಸ್ತಿ ಮಾಡಿದ ಹಾಗೆ ಆ ಜಿಂಕೆ ಕೊನೆಗೆ ಬಂದು ಬೇಟೆಗಾರನ ಹತ್ರನೇ ಕೂತ್ಬಿಡ್ತದಂತೆ, ಗಾನಕ್ಕೆ ಮೈ ಮರೆತು ಕೂತ್ಬಿಡ್ತದೆ. ಅದು ಪೂರ್ಣ ಕೂತು ಕಣ್ಣು ಮುಚ್ಚಿ ಗಾನಕ್ಕೆ ಅಂತ ಮೈ ಮರೆತಾಗ ಜಿಂಕೆಯನ್ನು ನೋಡಿ ಬೇಟೆಗಾರ ಕಣ್ಣು ತೆಗೆದು ಕೂಡಲೇ ಬಲೆ ಬೀಸ್ತಾನೆ, ಅದನ್ನು ಎತ್ಕೊಂಡು ಹೋಗ್ತಾನೆ ತನ್ನ ಆಶ್ರಮಕ್ಕೆ. ಇದೊಂದು ಕಥೆ. ಇದನ್ನು ಭಾಗವತ ಹೇಳ್ತದೆ. ಆ ಅವಧೂತ ಇದನ್ನೂ ಗಮನಿಸಿದ ಕಾಡಿನಲ್ಲಿ. ಅರೆ, ಜಿಂಕೆ ಬಂಧನಕ್ಕೊಳಪಡಲಿಕ್ಕೆ ಗಾನ ಕಾರಣ ಆಯ್ತಲ್ಲ ಅಂತ ಕಂಡುಕೊಂಡ. ಎಷ್ಟು ವೇಗ, ಎಷ್ಟು ಜಿಗಿದಾಟ, ಎಷ್ಟು ಹೋರಾಟ ಅದರದ್ದು. ಅಂಥ ಜಿಂಕೆಯನ್ನು ಒಂದು ಬಾಣವೂ ಬಿಡದೇನೆ ಬಲೆಗೆ ಹಾಕ್ಕೋತಾನಲ್ಲ ಈ ಬೇಟೆಗಾರ. ಹಾಗಾದರೆ ಈ ಪ್ರಪಂಚದೊಳಗೆ ನಾವು ನೀವು ಸಂಸಾರದ ಬಲೆಗೆ ಯಾಕೆ ಬಿದ್ದಿದ್ದೇವೆ ಅಂದರೆ, ಯಾವುದೋ ಒಂದಿಷ್ಟು ಶಬ್ದಗಳಿದ್ದಾವೆ, ಯಾವುದೋ ಒಂದಿಷ್ಟು ಗ್ರಾಮ್ಯ ಗೀತೆಗಳಿದ್ದಾವೆ. ಮ್ಯೂಸಿಕಲ್ ಸಿಸ್ಟಮ್ ಪ್ರಪಂಚದೊಳಗೆ ಎಲ್ಲರನ್ನ ಸಂಸಾರದ ಬಲೆಗೆ ಹಾಕ್ತಾ ಇದೆ ಅಂತಿವತ್ತು. ಇದಕ್ಕೆ ನಾನೇನು ಉದಾಹರಣೆಗಳನ್ನು ಪ್ರತ್ಯೇಕ ಕೊಡಬೇಕಿಲ್ಲ, ಇನ್ನು ಬೇರೆ ನಿಮ್ಮ ಬದುಕಿನಲ್ಲಿ ನಾವು ಶಬ್ದದ ವ್ಯಾಮೋಹ, ಶ್ರವಣೇಂದ್ರಿಯದಿಂದ ಅತಿ ಹೆಚ್ಚು ಮನುಷ್ಯ ಯಾವ್ಯಾವುದೋ ಶಬ್ದಗಳಿಗೆ ಮಾರು ಹೋಗ್ತಾನೆ, ಜಿಂಕೆಯಂತೆ ಬಲೆಗೆ ಬೀಳ್ತಾನೆ ಅಂತ ಪಾಠ ಕಲಿತ. ಅದಕ್ಕೆ ನಾನು ಯಾವತ್ತೂ ಲೋಕದಲ್ಲಿರುವ ಲೌಕಿಕ ಗ್ರಾಮ್ಯ ಗೀತೆಗಳಿಗೆ ಬಲಿ ಆಗಬಾರ್ದು, ವಶನ ಆಗಬಾರ್ದು. ಈ ಪಾಠ ಜಿಂಕೆಯಿಂದ ಕಲಿತೆ ಅಂತ ಅವಧೂತ ಹೇಳ್ತಾನೆ. ಜಿಂಕೆಯಂತಿರಬೇಡ, ಮೀನಿನ ಹಾಗಿರಬೇಡ, ಜಿಹ್ವಾ ಚಾಪಲ್ಯ ಬಿಡಬೇಕು. ಗ್ರಾಮ್ಯ ಗೀತೆಗಳನ್ನು ಮನುಷ್ಯ ಅತಿ ಹೆಚ್ಚು ಅದಕ್ಕೆ ಹೋಗಬಾರ್ದು. ಒಂದು ಆನೆ ಕಾಡಿನೊಳಗೆ
ಆನೆಯನ್ನು ಪಳಗಿಸ್ಲಿಕ್ಕೆ ಅಂತ ಮಾವುತ ಹೋಗ್ತಾನೆ. ಆನೆಯನ್ನು ಹಿಡಿದು ತರೋದು ಹೇಗೆ? ಅದರ ದೇಹ ಎಷ್ಟು, ಅದರ ಬಲ ಎಷ್ಟು, ಅದರ ಭಾರ ಏನು, ಅದರ ದಿನ ತಿನ್ನೋ ಆಹಾರ ಏನು? ಯಾರು ಆನೆಯನ್ನು ಸುಲಭವಾಗಿ ಪಳಗಿಸಿ ತನ್ನ ಬಲದ ವಶದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ? ಸುಲಭವಾಗಿ ಆಗ್ತದ? ಅಷ್ಟು ಸುಲಭ ಅಲ್ಲ ಅಲ್ವೇ? ಆದರೆ ಆನೆಯನ್ನು ಮಾವುತ ಪಳಗಿಸ್ತಾನೆ. ಮಾವುತ ಅಂದರೆ ಆನೆ ನೋಡ್ಕೊಳ್ಳೋನು ಹೇಗೆ ಅಂತ ಪ್ರಶ್ನೆ. ಒಂದ್ಸಲಿ ಗಜಶಾಲೆ ಹತ್ರ ಈ ಅವಧೂತ ಭೇಟಿ ಕೊಟ್ಟಾನೆ. ಅರೆ, ಆನೆ ಎಷ್ಟು ಬಲಶಾಲಿ ಇರ್ತದೆ, ಮಾವುತ ಸಣ್ಣಕ್ಕಿರ್ತಾನೆ. ನೋಡಿರ್ತೀರ, ಆನೆಯನ್ನು ಪಳಗಿಸೋ ಮಾವುತ ಸೊಳಕಳಿರ್ತಾನೆ, ಕೈಯಲ್ಲೊಂದು ಬೇರೆ, ಅದನ್ನು ಅಂಕುಶ ಬೇರೆ ಹಿಡ್ಕೊಂಡಿರ್ತಾನೆ. ಯಾರಾದರೂ ಬಂದರೆ ಆನೆ ಮುಂದೆ ಆ ಅಂಕುಶದಿಂದ ಎಲ್ಲೋ ಚುಚ್ತಾನೆ. ಎಲ್ಲಿ ಅಂತ ನಮಗೂ ನಿಮಗೂ ಕಾಣಲ್ಲ. ಚುಚ್ಚಿದ ಕೂಡಲೇ ಅದು ಸೊಂಡ್ಲಿರ್ತದೆ, ಆಶೀರ್ವಾದ ಮಾಡ್ತದೆ, ದುಡ್ಡು ಇಸ್ಕೊಳ್ತಾನೆ ಬೇರೆ. ಇದೆಲ್ಲ ಮಾಡ್ತಿರ್ತಾರೆ ದೇವಸ್ಥಾನದ ಎದುರುಗಡೆ, ನೋಡಿರ್ತೀವಿ ನಾವು. ಒಂದ್ಸಲಿ ಆದರೂ ಯೋಚನೆ ಮಾಡಿದ್ವ್ಯಾ? ಅಂಥ ಪರಿ ಇರೋ ಆನೆ ಇಂಥ ಸಳಕಲಿರುವ ಈ ವ್ಯಕ್ತಿಗೆ ಅದು ಹೇಗೆ ವಶ ಆಯಿತು? ಅದು ಹೇಗೆ ಮಾತು ಕೇಳ್ತು? ಎಲ್ಲಿವರೆಗೂ ಕೂಡಂದರೆ ಕೂಡ್ತದೆ, ನಿಲ್ಲಂದರೆ ನೀಡುತ್ತದೆ, ನದಿ ಅಂದರೆ ನಡೀತದೆ. ಆನೆ ಬಗ್ಗೆನೇ ಒಂದು ಸಂಶೋಧನೆ ಆಗ್ತಾ ಇದೆ. ಕೇರಳ ಪ್ರಾಂತದಲ್ಲಿ ಸಾಕಷ್ಟು ನಡೀತದೆ ಇವತ್ತು. ಇದನ್ನು ನೋಡ್ತಾನೆ ಅವಧೂತ. ಅರೆ, ಇಷ್ಟು ಬಲಶಾಲಿ ಆನೆ ಈ ಸಣಕಲಿರೋ ವ್ಯಕ್ತಿಗೆ ಹೇಗೆ ವಶ ಆಯಿತು? ಏನು ಮಾಡ್ತಾನ ಆತ? ಬರೀ ಆಹಾರ ಕೊಟ್ಟರೆ ವಶ ಆಗೋದಲ್ಲ. ಬರೀ ಆಹಾರ ಕೊಟ್ಟರೆ ಏನು ವಶ ಆಗ್ತದೆ? ಇನ್ನೊಬ್ರು ಕೊಟ್ಟರೆ ಇನ್ನೊಬ್ರ ಹತ್ರ ಹೋಗ್ತದೆ ಅಷ್ಟೇ. ಆದರೆ ವಶ ಆಗಿದೆ. ಹೇಗಾಗಿದೆ? ಅದಕ್ಕೆ ಹೇಳ್ತದೆ ಭಾಗವತ, ಆನೆಗೆ ಚರ್ಮ ಭಾಳ ದಪ್ಪ, ದೇಹದ ಚರ್ಮ ದಪ್ಪ ಆದ್ದರಿಂದ ಆ ಮಾವುತ ಏನು ಮಾಡ್ತಾನೆ, ಒಂದಿಷ್ಟು ಕೈಯಲ್ಲಿ ಹುಲ್ಲು ತಗೊಳ್ತಾನೆ, ಒಣ ಹುಲ್ಲು. ಆನೆ ಎಲ್ಲಿರ್ತದೆ ಅಲ್ಲಿಗೆ ಹೋಗಿ ಅದರ ಎಲ್ಲ ದೇಹದ ಭಾಗಗಳಿಗೆ ಚೆನ್ನಾಗಿ ತಿಕ್ತಾನೆ. ಯಾಕೆ ಅಂದರೆ ದೇಹದ ಚರ್ಮ ದಪ್ಪ, ತಿಕ್ಕಿದಾಗ ಅದಕ್ಕೆ ಖುಷಿ ಆಗ್ತದೆ, ಸ್ಪರ್ಶದ ಸುಖ ಬೇಕದಕ್ಕೆ. ಅದಕ್ಕೆ ಆನೆ ಯಾವತ್ತೂ ಕೂಡ ಒಬ್ಬಂಟಿಗಾಗಿ ಹೋಗ್ತಿರಲ್ಲ, ಪರಿವಾರವನ್ನು ಅಂಟಿಸ್ಕೊಂಡು ಹೋಗ್ತಿರ್ತದೆ. ಕೆಲವರು ಅಂಟಿಸ್ಕೊಂಡೇ ಓಡಾಡ್ತಿರ್ತಾರೆ, ಕೆಲವು ಕಡೆ ನೋಡಿರ್ತೀವಿ. ಈ ಆನೆನೂ ಹಾಗೆ ತನ್ನ ಹೆಣ್ಣಾನೆ ಜೊತೆಗೆ ದೇಹಕ್ಕೆ ತಿಕ್ಕಿ ಓಡಾಡ್ತದೆ. ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗ್ತದೆ. ಆನೆ ಯಾವತ್ತೂ ಚೆನ್ನಾಗಿ ತಿಕ್ಕಿದವನಿಗೆ ವಶ ಆಗಿಬಿಡ್ತದೆ. ತನಗದ ತುರಿಕೆಯನ್ನು ದೂರ ಮಾಡಿಕೊಳ್ಳಿಕ್ಕೆ ಆಗಲ್ಲ, ತನ್ನ ಸೊಂಡಿಲಿಗೆ ಸಾಧ್ಯ ಇಲ್ಲ, ಅದಕ್ಕೆ ತುರಿಸ್ಕೊಳ್ಳಿಕ್ಕೆ ಕೈ ಇಲ್ಲ. ಚರ್ಮ ದಪ್ಪ, ದೇಹ ದೊಡ್ಡದಿದೆ, ತುರಿಸ್ಕೊಳ್ಳಿಕ್ಕೆ ಕೈ ಇಲ್ಲ. ಏನು ಮಾಡಬೇಕು? ಅದಕ್ಕೆ ಅದೇನು ಮಾಡ್ತದೆ, ಯಾರು ತನ್ನ ದೇಹಕ್ಕೆ ಸ್ಪರ್ಶ ಸುಖ ಕೊಡ್ತಾನೋ ಅವನಿಗೆ ವಶವಾಗಿ ಇದ್ದುಬಿಡ್ತದೆ. ಇದೇ ಅದರದ್ದು ಗುಟ್ಟು. ಈ ಕಥೆಯನ್ನು ಭಾಗವತದಲ್ಲಿ ಹೇಳಿ ಆ ಅವಧೂತ ಅದನ್ನು ಅಬ್ಸರ್ವ್ ಮಾಡಿ ಕಲಿತ ಪಾಠ ಏನು ಅಂದರೆ, ಆನೆ, ಇಂಥ ಆನೆ ಒಂದು ಸಣ್ಣ ಅಂಕುಶ ಒಬ್ಬ ಮಾವುತನಿಗೆ ವಶನಾಗಲಿಕ್ಕೆ ದೇಹದ ಸ್ಪರ್ಶೇಂದ್ರಿಯದ ವ್ಯಾಮೋಹ ಅಂತ ಪಾಠ ಕಲಿತು. ನಮ್ಮ ಬದುಕು ಇವತ್ತು ಯಾಕೆ ಬಂಧಿತ ಆಗಿ ದುಃಖಕ್ಕೀಡಾಗ್ತಾ ಇದೆ ಅಂದರೆ, ಅದು ಗಂಡಿರ್ಬೋದು ಹೆಣ್ಣಿರ್ಬೋದು, ಅವನು ಮಾಡುವಂಥ ಸ್ಪರ್ಶ ಸುಖಕ್ಕೆ ಬಂಧನಕ್ಕೆ ಒಳಪಡ್ತಾನೆ. ಈ ಮನುಷ್ಯ ಎಲ್ಲಿವರೆಗೂ ಸ್ಪರ್ಶದ ಸುಖವನ್ನು ದೂರ ಮಾಡಿಕೊಳ್ಳೋದಿಲ್ಲ, ಅದರ ಮೇಲೆ ವ್ಯಾಮೋಹ ಬಿಡಲ್ಲ, ಅಲ್ಲಿವರೆಗೂ ಆತ ಬಂಧಿತನೇ ಆಗಿರ್ತಾನೆ, ಉದ್ಧಾರ ಆಗಲ್ಲ. ಎಂಥ ಪಾಠ ನೋಡು. ಹಾಗಾಗಿ ಸ್ಪರ್ಶ ಸುಖವನ್ನು ಅತಿಯಾಗಿ ಬಯಸಬೇಡ, ಚರ್ಮ ಸುಖ ಜಾಸ್ತಿ ಬಯಸಬೇಡ. ಅದು ಎಷ್ಟೋ ಅಷ್ಟೇ. ನಾಲಿಗೆ ಅದು ಜಿಹ್ವಾ ಚಾಪಲ್ಯ, ಕಿವಿಗಳಿಗೆ ಶ್ರವಣೇಂದ್ರಿಯ ವ್ಯಾಮೋಹ. ಹಾಗೆ ಮನುಷ್ಯನಿಗೆ ಸ್ಪರ್ಶ ಸುಖ, ಹೆಣ್ಣು ಗಂಡಿನ ಸುಖ, ಗಂಡು ಹೆಣ್ಣಿನ ಸುಖ ಅತಿಯಾಗಿ ಮಾಡಲಿಕ್ಕೆ ಹೋಗ್ತದೆ. ಅದರಿಂದ ಮನುಷ್ಯ ಬಂಧಿತನಾಗ್ತಾನೆ ಅನ್ನಲಿಕ್ಕೆ ಆನೆಯಿಂದ ಕಲಿತ ಪಾಠ ಅಂತ ಹೇಳ್ತದೆ. ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಬದುಕಿನಲ್ಲಿ. ಹೀಗೆ ಒಂದೊಂದು ಪಶುಗಳು, ಪ್ರಾಣಿಗಳು ಕೂಡ ಮನುಷ್ಯರಿಗೆ ಅವು ಬಂಧಿತವಾದದ್ದನ್ನು ನೋಡಿ ಪಾಠ ಕಲಿಸ್ತಾವೆ ಅಂತ ಅವಧೂತ ಹೇಳ್ತಾನೆ. ಒಂದು ಹಾವು ಹುತ್ತದಲ್ಲಿ ಸೇರ್ಕೊಳ್ತದೆ. ಹುತ್ತ ತಾನು ಮಾಡಿದ್ದಲ್ಲ, ಹುತ್ತ ಯಾವಾಗಲೂ ಗೆದ್ಲು ಮಾಡ್ತದೆ.
ಗೆದ್ಲು ಕಟ್ಟಿದ ಹುತ್ತದೊಳಗೆ ತಾನು ಹೋಗಿ ವಾಸ ಮಾಡ್ಕೊಂಡು ಇದ್ದು ಬಿಡ್ತದಷ್ಟೇ. ಭಾಗವತದಲ್ಲಿ ಇದೊಂದು ಕಥೆ ಹೇಳಿ ಅವಧೂತ ಅದನ್ನೇ ಅಬ್ಸರ್ವ್ ಮಾಡಿ ಒಂದು ಪಾಠ ಕಲಿತದಂತೆ. ಮನುಷ್ಯ ಬದುಕಿಡಿ ಯಾವಾಗಲೂ ತನ್ನ ಮನೆಗೋ ಹೊಟ್ಟೆಪಾಡಿಗೋ ಬಟ್ಟೆಗೋ ಇಡೀ ಸಮಯ ಹರಣ ಮಾಡ್ತಾನೆ. ಸಮಯ ಹರಣ ಆಗೋದೇ ಮೂರಕ್ಕಲ್ವೇ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ. ಒಂದು ಗೇಣು ಬಟ್ಟೆ ಬೇಕು ಮೈ ಮುಚ್ಚಿಕೊಳ್ಳಿಕ್ಕೆ, ಹೊಟ್ಟೆ ತುಂಬಲಿಕ್ಕೆ ಒಂದಿಷ್ಟು ಆಹಾರ ಬೇಕು, ವಾಸ ಮಾಡಲಿಕ್ಕೆ ಒಂದು ಮನೆ ಬೇಕು. ಇಷ್ಟಕ್ಕೆ ಇಡೀ ಸಮಯ ಮೀಸಲಿಡ್ತಾನೆ. ದೇವರು ನಮ್ಮನ್ನು ಸೃಷ್ಟಿ ಮಾಡಿ ನಗತಿದಾನಂತೆ. 100ರಿಂದ 120 ವರ್ಷ ಆಯುಷ್ಯ ಕೊಟ್ಟಿದ್ದೇನೆ, ಒಂದು ಮನೆ ಕಟ್ಟಲಿಕ್ಕೆ ಇಡೀ ಸಮಯ ಹಾಳು ಮಾಡಿಬಿಟ್ಟೆಲ್ಲೋ, ಒಂದು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಹಾಳು ಮಾಡಿದೆಯಲ್ಲಪ್ಪ ಸಮಯ. ಅರೆ ಒಂದು ಗೇಣು ಬಟ್ಟೆಗೆ ಏನು ಬಂತು ಹೇಳಿ, ಏನು ಬಂತು? ಸ್ವಲ್ಪ ಹಾವನ್ನು ನೋಡಿ ಪಾಠ ಕಲಿ ಅಂತಾನೆ ಅವಧೂತ. ಹಾವೇನು ಮಾಡ್ತದೆ? ಗೆದ್ಲೆಲ್ಲ ಮನೆ ಕಟ್ಟಿರ್ತದೆ, ಆದರೆ ಗೆದ್ಲಿಗೆ ವಾಸ ಮಾಡಲಿಕ್ಕೆ ಅಷ್ಟು ಅವಕಾಶ ಏನು ಬೇಕಾಗಿಲ್ಲ. ಮನೆ ಕಟ್ಟಿದ್ದು ಗೆದ್ಲಾದರೂ ಗೆದ್ಲಿಗೆ ಅಷ್ಟು ಅವಕಾಶ ಬೇಕಿಲ್ಲ. ಅದಕ್ಕೆ ತಾನು ಹೋಗಿ ಒಳಗಡೆ ಇಲ್ಲಿ ಸೇರಿಕೊಳ್ತದೆ, ಸಾಕಂತದ್ದು. ಇದಕ್ಕೆ ಅನಿಕೇತ ಅಂತ ಭಾಗವತದ ಧರ್ಮ. ಆಯಾಸಪಟ್ಟು ಮನುಷ್ಯ ಇಡೀ ಸಮಯವನ್ನು ಧ್ಯಾನ ಮಾಡಿ ಮಾಡಿ ಬೇಕಾದಂಗೆ ಭಗವಂತನನ್ನು ಕಾಣಬಹುದಾಗಿತ್ತು, ಆದರೆ ಅವನು ಸಮಯ ಎಲ್ಲ ವ್ಯರ್ಥ ಮಾಡಿಬಿಡ್ತಾನೆ. ಹಾಗಾಗಬಾರ್ದು. ಅನಿಕೇತ ಅನ್ನೋ ವ್ಯವಸ್ಥೆಗೆ ಒಳಗಾಗಬೇಕು. ನಿಕೇತ ಅಂದರೆ ಮನೆ. ಮನೆ ಕಟ್ಟಲಿಕ್ಕೆ ಆಯಾಸ ಮಾಡಿಕೊಂಡು ಬಹಳ ಶ್ರಮ ವಹಿಸಬಾರ್ದು ಅನ್ನೋ ಪಾಠ ಆ ಅವಧೂತ ಹಾವಿನಿಂದ ಕಲಿತೆ ಅಂತಂತ. ಹಾವು ಎಂಥ ಪಾಠ ಹೇಳಿಕೊಡ್ತು. ಅವಧೂತ ಒಂದು ಹಳ್ಳಿಗೆ ಹೋದ. ಆ ಹಳ್ಳಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಮತ್ತೊಂದು ಘಟನೆ ಅವನ ಕಣ್ಣಿಗೆ ಬಿತ್ತು. ಅದನ್ನು ಭಾಗವತ ಹೇಳ್ತದೆ. ಏನದು ಅಂದರೆ, ಒಬ್ಬಳು ಕನ್ಯೆ ವಿವಾಹ ಆಗಿರಲಿಲ್ಲ, ವಿವಾಹದ ವಯಸ್ಸಾಗಿತ್ತು. ಎಲ್ಲಾದರೂ ವರ ನೋಡಬೇಕಿತ್ತು ಅವಳಿಗೆ. ವರನ ಕಡೆಯವರು ಕಾಗದ ಬರೆದಿದ್ರು, ಇಂಥ ದಿನ ಬರ್ತೇವೆ ನಾವು ಅಂತ. ಪಾಪ ಆ ಕನ್ಯೆ ತಂದೆ ತಾಯಿಯಂದ್ರು ಅವತ್ತೇ ಯಾವುದೋ ಮನೆ ಬೇರೆ ಫಂಕ್ಷನ್ನಿಗೆ ಹೋಗಿದ್ದಾರೆ. ಕನ್ಯೆ ಒಬ್ಬಳೇ ಇದ್ದಾಳೆ ಮನೆ ಒಳಗೆ. ಅವತ್ತು ವರನ ಕಡೆಯವರು ಬಂದುಬಿಟ್ರು. ವರನ ಕಡೆಯವರು ಬಂದಿದ್ದಾರೆ ಅಂದ ಕೂಡಲೇ ಅವಳಿಗೆ ಗಾಬರಿ ಆಯ್ತು ಪಾಪ. ಮೊದಲನೇ ಬಾರಿ ಕನ್ಯೆ ನೋಡಬೇಕು ಅಂತ ಬಂದಿದ್ದಾರೆ ವರನ ಕಡೆಯವರು. ಹಿಂದೆಲ್ಲ ಹಾಗಿರ್ತಿತ್ತು, ಈಗೆಲ್ಲ ಸ್ವಲ್ಪ ವ್ಯತ್ಯಾಸ ಆಗಿದೆ. ಈಗ ನೋಡೋದು ಅಂತಿರಲ್ಲ, ಎಲ್ಲ ಮೊಬೈಲಲ್ಲೇ ವ್ಯವಸ್ಥೆ ಆಗೋಗ್ತದೆ. ಅದಕ್ಕೆ ಇದು ಹಳೆಯ ಕಾಲದ ಕಥೆ ಅಂತ ಇಟ್ಕೊಳ್ಳಿ ಹೋಗಲಿ. ಈಗ ನೋಡೋದು ಅಂತೆಲ್ಲ ಮೊಬೈಲಲ್ಲೇ ಮುಗಿಸ್ತಾರೆ. ಸರಿ, ವರನ ಕಡೆಯವರು ಬಂದರು. ಮನೆಗೆ ಬಂದವರನ್ನು ಹೇಗೆ ಉಪಚರಿಸಬೇಕು ಅಂತ ಒಂದಿರ್ತದಲ್ಲ, ಅದೊಂದು ಸಂಸ್ಕೃತಿ. ಮನೆಗೆ ಬಂದವ್ರನ್ನ ಕೂಡ್ರಿ, ಬನ್ನಿ, ಬಾಯಾರಿಕೆಗೆ ಏನು ತಗೊಳ್ತೀರಿ, ಊಟ ಮಾಡಿ ಬಂದರೆ ಹೇಗೆ, ದೂರದಿಂದ ಬಂದ್ರಿ ಪಾಪ ಆಯಾಸ ಆಗಿದೆ, ಇದೆಲ್ಲ ಪದ್ಧತಿ. ಇದೆಲ್ಲ ಮೊಬೈಲಲ್ಲೇ ಮುಗಿದೋಗ್ತದೆ ಇವಾಗೆಲ್ಲ. ಬಹಳ ಗೋಳಾಡ್ತಿದ್ದೇವೆ ನಾವು. ಸಂಸ್ಕೃತಿ ಉಳಿಸ್ತಾ ಇಲ್ಲ, ಸಂಸ್ಕಾರ ಬೆಳೀತಾ ಇಲ್ಲ, ಮಾತಿನಲ್ಲಿ ಸತ್ವ ಇಲ್ಲ, ಹೃದಯದಿಂದ ಭಾವಗಳಿಲ್ಲ, ಎಲ್ಲ ದೂರ ಆಗ್ತಾ ಇದೆ. ಅದನ್ನೇನು ಬೈಬೇಕು, ವಿಪರ್ಯಾಸ ಅನ್ಬೇಕು, ಅಧರ್ಮ ಅನ್ಬೇಕು, ಅಸಂಸ್ಕೃತಿ ಅನ್ಬೇಕು, ಹೊಗಳಬೇಕು, ಅದು ಗೊತ್ತಾಗ್ತಾ ಇಲ್ಲ. ಅಂತೂ ಆ ಹೆಣ್ಣು ಮಗಳಿಗೆ ಅಷ್ಟು ಹೇಳ್ಕೊಟ್ಟಿದ್ರು ಮನೆಗೆ ಬಂದವ್ರನ್ನ ಹೇಗೆ ಗೌರವಿಸಬೇಕು ಅಂತ. ಅವಳು ಕೂಡ್ರಿ, ಬಹಳ ಆಯಾಸ ಆಗಿದೆ, ಏನಾದರೂ ತಗೊಳ್ತೀರಾ ಅಂತ ಒಂದು ಪಾನೀಯ ಈ ಕಡೆ ನನ್ನ ಶರಬತ್ ಕೊಟ್ಟರು ಅವಳಿಗೆ. ಅವ್ರು ಕೊಟ್ಟರು, ಕೂಡಿಸಿದ್ಲು ಪಾಪ. ಅವ್ರು ನೋಡ್ತಾ ಇದ್ದಾರೆ ಹುಡುಗಿ ಹೇಗೆ ಉಪಚರಿಸ್ತಾಳೆ ಅಂತ. ಅದೇ ಮುಖ್ಯ ಅಲ್ವೇ ಮನೆ ಕನ್ಯೆ ತರಬೇಕಾದ್ರೆ. ಆ ಸಮಯಕ್ಕೆ ಸರಿಯಾಗಿ ಅವಳ ಬಾಯಲ್ಲಿ ಬಂತು, ನಿಮ್ಮ ಊರಿನಿಂದ ಬಂದಿದ್ದೀರಿ ದೂರದಿಂದ ಪಾಪ, ಹಾಗೇ ಹೋಗಬೇಡ್ರಿ, ಊಟ ಮಾಡ್ಕೊಂಡು ಹೋಗ್ರಿ ಅಂತ. ಹಿಂದೆಲ್ಲ ಹಾಗೆ ಇರ್ತಿತ್ತು, ಮನೆಗೆ ಬಂದವ್ರನ್ನ ಉಪವಾಸ ಕಳಿಸೋದು ಅಂತ ಇರ್ತಿರ್ಲಿಲ್ಲ. ಆಯಿತು ಅಂದ್ಬಿಟ್ರು ಅವ್ರು ಆಯಿತು ಅಂದ ಕೂಡಲೇ ಇವಳು ಒಳಗೆ ಹೋಗಿ ಅನ್ನ ಮಾಡಬೇಕು ಹಾಗಾದರೆ ಅಂತ ಒಲೆ ಮೇಲೆ ಅಕ್ಕಿ ತೊಳೆದು ಇಡಲಿಕ್ಕೆ ಅಕ್ಕಿ ಡಬ್ಬಿ ತೆಗಿತಾಳೆ. ಅಕ್ಕಿನೇ ಇಲ್ಲ, ಅಕ್ಕಿ ಇಲ್ಲ, ಖಾಲಿಯಾಗಿದೆ. ಸರಿ, ಆ ಅಕ್ಕಿ ಇಲ್ಲ ಅಂದರೆ ಏನು ಮಾಡಬೇಕು? ಭತ್ತ ನೆನೆ ಹಾಕಿ ಕುಟ್ಟಬೇಕಲ್ಲ. ಹಿಂದೆಲ್ಲ ಕುಟ್ತಿದ್ರು, ಭತ್ತ ಕುಟ್ತಿದ್ರು. ಅದು ಸಿಪ್ಪೆ ತೆಗೆದು ಹೊಟ್ಟು ತೆಗೆದು ಅಕ್ಕಿ ಮಾಡಬೇಕೀಗ. ಅವಳೇನು ಮಾಡಿದ್ಲು, ಭತ್ತದ ಚೀಲ ಇಳಿಸಿ ನೀರಿಗೆ ಹಾಕಿ
ಅವ್ರನ್ನ ಮಾತಾಡಿಸಿ ಮತ್ತೆ ಒಳಗೆ ಹೋಗಿ ಭತ್ತ ತೆಗೆದು ಒರಳಿಗೆ ಹಾಕಿ ಒನಕೆ ತಗೊಂಡು ಕುಟ್ತಾಳೆ. ಕುಟ್ಟುವಾಗ ಅವಳು ಕೈ ತುಂಬ ಬಳೆ ಹಾಕ್ಕೊಂಡಿದ್ವಿ. ಈಗ ಅವರಿಗೆ ಗೊತ್ತಾದರೆ ಅಕ್ಕಿ ಇಲ್ಲ ಅಂತ ಅವ್ರೇನು ಅಂದ್ಕೊಳ್ಳಿಕ್ಕಿಲ್ಲ. ಅಯ್ಯೋ ನಿಮ್ಮ ಮನೇಲಿ ಅಕ್ಕಿನೇ ಇಲ್ವೇ ಅಂತ ಅವಮಾನನೋ ಅಥವಾ ಇನ್ನೇನೋ ಭಾವ ಬರಲಿಕ್ಕಿದೆ ಅವಳಿಗೆ. ಅದಕ್ಕೆ ಅವರಿಗೆ ಗೊತ್ತಾಗಬಾರ್ದು, ತಾನು ಅಕ್ಕಿ ಕುಡ್ತಿದ್ದಾಳೆ ಅಂತ ಗೊತ್ತಾಗಬಾರ್ದು. ಕೈ ತುಂಬ ಬಳೆ ಬೇರೆ ಹಾಕ್ಕೊಂಡಿದ್ದ. ನೋಡಿ ಇದೆಲ್ಲ ಕಥೆ. ಅದಕ್ಕೆ ನಾನು ಹಳೆ ಕಾಲದ್ದು, ಯಾಕಂದರೆ ಈಗ ಬಳೆ ಇರೋ ಪದ್ಧತಿ ಇಲ್ಲಲ್ಲ. ಬಳೆ ಹಾಕ್ಕೊಂಡ್ರೆ ಸ್ಕೂಲಿಗೆ ಸೇರಿಸಲ್ಲ ಒಳಗಡೆ. ಈಗ ಕುತ್ತಿಗೆಗೆ ಟೈ ಹಾಕ್ಕೊಳ್ಬೇಕು ಅಂದರೆ ಸ್ಕೂಲಿಗೆ ಸೇರಿಸ್ತಾರೆ. ಆ ಪರಿಸರದಲ್ಲಿ ನಾವಿದ್ದೇವೆ. ಕುಂಕುಮ ಹಚ್ಕೊಳ್ಳೋ ಹಾಗಿಲ್ಲ, ಹಚ್ಕೊಳ್ಬಾರ್ದು, ಅದನ್ನೆಲ್ಲ ಸ್ಕೂಲಿಗೆ ಸೇರಿಸಲ್ಲ. ಈ ಸ್ಥಿತಿಯಲ್ಲಿ ನಾವಿದ್ದೇವೆ. ಮೊನ್ನೆ ತಾನೇ ಕತ್ತರಿಸಿ ಕಳಿಸಿದ್ದಾರೆ ಜನಿವಾರ, ನಾಳೆ ಮಾಂಗಲ್ಯ ಕತ್ತರಿಸ್ತಾರೆ ಅಂತ. ಅದನ್ನು ಮತ್ತೆ ಅದು ರಾಜಕೀಯ ಮಾಡಿ, ಅದು ಪೇಪರ್ನಲ್ಲೆಲ್ಲ ಬರೋ ಹಾಗೆ ಮಾಡಿ, ಸ್ಟೇಟ್ಮೆಂಟ್ ಕೊಟ್ಟು, ಒಂದೆರಡು ದಿವಸ ನಾಟಕ ಮಾಡಿ, ಧರ್ಮವೋ ಸಂಸ್ಕೃತಿಯೋ ಅಂದ ಕೂಡಲೇ ಮನುಷ್ಯರಿಗೆಲ್ಲ ಅದ್ರ ಬಗ್ಗೆ ಅಸಡ್ಡೆ ಮೂಡಿಸಿ, ಒಂದು ಪಂಗಡ ಭಾರೀ ಶ್ರದ್ಧೆ ತೋರಿಸೋ ಹಾಗೆ ನಾಟಕ ಮಾಡಿ, ಇನ್ನೊಂದು ಪಂಗಡ ನಮಗೆ ಶ್ರದ್ಧೆ ಇಲ್ಲ ಅಂತ ತೋರಿಸೋ ಹಾಗೆ. ಇಬ್ಬರು ಅವರೇ ಇರ್ತಾರೆ. ಬರೆಯೋರು ಒಬ್ಬರೇ ಇದ್ದಾರೆ, ಹಿಂದೆ ಆಟ ಆಡೋರು ಒಬ್ಬರೇ ಇದ್ದಾರೆ. ಆದರೆ ಜನಗಳು ಮಾತ್ರ ಬಲಿಯಾಗ್ತಿದ್ದಾರೆ. ಅದು ಅರ್ಥ ಆಗ್ತಾ ಇಲ್ಲ. ಸರಿ, ಕೈ ತುಂಬ ಹಾಕ್ಕೊಂಡು ಬಳೆ ಶಬ್ದ ಜಾಸ್ತಿ ಮಾಡ್ತಾರೆ. ಶಬ್ದ ಜಾಸ್ತಿ ಮಾಡಿದರೆ ಒಳಗೆ ಬರ್ತಾರೆ ಅವರು. ಅಂಗಳದಿಂದ ಒಳಗೆ ಬಂದು ನೋಡಿಬಿಡ್ತಾರೆ. ಅದಕ್ಕೆ ಅವಳೇನು ಮಾಡಿದ್ಲು, ಈ ಕೈಗೆ 2 ಬಳೆ, ಆ ಕೈಗೆ 2 ಬಳೆ ಹಾಕ್ಕೊಂಡು ಕುಟ್ತಾಳೆ. ಆಮೇಲೆ ಅವರು ಇನ್ನೂ ಏನೋ ಶಬ್ದ ಬರ್ತಿದೆ ಅಂತ ಅನ್ನಿಸ್ತದೆ. ಸರಿ, ಬೇಡವೇ ಬೇಡ ಈ ಸಮಸ್ಯೆ ಅಂತ ಈ ಕೈಗೆ 1 ಬಳೆ, ಆ ಕೈಗೆ ಇನ್ನೊಂದು ಬಳೆ ಹಾಕಿ ಕುಟ್ತಾಳೆ. ಸರಿ, ಅಕ್ಕಿ ಆಯಿತು, ಅನ್ನ ಮಾಡಿದ್ಲು, ಹಾಕಿದ್ರು. ಎಷ್ಟು ಆದರದಿಂದ ಅವಳು ಮಾಡಿದ ಆ ಬುದ್ಧಿವಂತಿಕೆ ಕೆಲಸಗಳಿತ್ತಲ್ಲ, ಮನಸ್ಸಿಗೆ ಬಂತು, ಮದುವೆ ಆಯಿತು ಅಂತ ಕಥೆ. ಅವಧೂತ ಹಳ್ಳಿಯಲ್ಲಿ ಆ ಕನ್ಯೆ ಮದುವೆ ಆದದ್ರ ಹಿಂದೆ ಈ ಕಥೆ ಕೇಳಿಬಿಟ್ಟ. ಕೇಳಿ ಅವನೊಂದು ಪಾಠ ಕಲಿತೆ ಎಂದ. ಏನು ಪಾಠ? ಬಹೂನಾಂ ಯತ್ರ ವಾಸೋಹಿ ತತ್ರ ಕಲಹ. ಬಳೆ ಬಹುಸಂಖ್ಯೆಯಲ್ಲಿದ್ದು ಕಲಹ ಜಾಸ್ತಿ ಮಾಡ್ತಾರೆ. 2 ಬಳೆ ಹಾಕ್ಕೊಂಡ್ರೆ ಹರಟೆ ಜಾಸ್ತಿ ಹೊಡಿತಾವೆ. ಒಂದೇ ಬಳೆ ಇದ್ದರೆ ಕೆಲಸ ಸಾಧಿಸ್ತದೆ. ಈ ಪಾಠ ನಾನು ಕಲಿತೆ ಅಂತಂತ. ನೋಡಿ, ಹೇಳಲಿಕ್ಕೆ ಬಂದದ್ದು ಕನ್ಯೆದಲ್ಲ, ಬಳೆದು ಅಲ್ಲ, ಅಕ್ಕಿ ಮಾಡಿದ್ದಲ್ಲ, ಅತಿಥಿ ಸತ್ಕಾರದ್ದು ಅಷ್ಟೇ ಅಲ್ಲ, ಕನ್ಯೆ ಪಾಸಾದ್ಲು ಅಂತ ಹೇಳೋದಲ್ಲ, ವರನಿಗೆ ಮದುವೆ ಆಯಿತು ಅಂತ ಹೇಳೋದಲ್ಲ. ಬಹಳ ಇದ್ದರೆ ಸಂಖ್ಯೆಯಲ್ಲಿ ಕಲಹ, ಇಬ್ಬರೇ ಇದ್ದರೆ ಹರಟೆ, ಒಬ್ಬನೇ ಇದ್ದರೆ ಸಾಧನೆ. ಈ ಪಾಠ ನಾನು ಕಲಿತೆ ಅಂತ ಅವಧೂತ ಹೇಳ್ತಾರೆ. ಇದು ಭಾಗವತದ 11ನೇ ಸ್ಕಂಧ. ಮನುಷ್ಯನ ಬದುಕು ಕೆಲವೊಮ್ಮೆ ಎಲ್ಲರ ಜೊತೆಗೆ ಕಲ್ತಿರಬೇಕು, ಕೆಲವೊಮ್ಮೆ ಇಬ್ಬಿಬ್ಬರೇ ಇದ್ದು ಹರಟೆನೂ ಹೊಡಿಬೇಕು. ಆದರೆ ತನ್ನ ಆತ್ಮೋದ್ಧಾರ ಮಾಡಿಕೊಳ್ಬೇಕು ಅನಿಸಿದಾಗ ಮಾತ್ರ ಅವನು ಯಾವತ್ತಿದ್ರೂ ಒಬ್ಬನಾಗೇ ಮಾಡಬೇಕು ಅನ್ನೋ ಪಾಠವನ್ನು ಭಾಗವತ ಹೇಳ್ಕೊಡ್ತದೆ. ಇಂಥ ಅದ್ಭುತವಾದ ಭಾಗವತ ಧರ್ಮವನ್ನು ಮನುಷ್ಯ ತನ್ನೊಳಗೆ ಅಳವಡಿಸ್ಕೊಂಡ ಅಂದರೆ ಅವನು ಯೋಗಿ ಆದ. ಅಂಥ ಯೋಗಿಯ ಬಗ್ಗೆ ದೇವರು ಬಹಳ ಪ್ರೀತಿ ತೋರಿಸ್ತಾನಂತ. ಇಲ್ಲಿ ಎಲ್ಲಿದೆ ಹೇಳಿ? ಇಲ್ಲೇನು ಜಾತಿ ಬಂತ, ಮತ ಬಂತ, ಪಂಥ ಬಂತ? ಇಷ್ಟೋ ತನಕ ವಿಷಯಗಳನ್ನು ಕೇಳಿದ್ವೆಲ್ಲ ಏನಿದೆ? ಭಗವಂತನಲ್ಲಿ ಭಕ್ತಿ ಮಾಡು, ಭಗವಂತನಲ್ಲಿ ಒಳ್ಳೆಯ ಶ್ರದ್ಧೆ ತೋರು ಅಂತ ಹೇಳುವ ಭಾಗವತ ಯಾವ ಜಾತಿಯನ್ನು ಮೇಲೆ ಮಾಡಿಕೊಂಡಿಲ್ಲ, ಯಾವ ಪಂಥವನ್ನು ಇಟ್ಟುಕೊಂಡಿಲ್ಲ. ಶ್ರೀ ಸಾಮಾನ್ಯರಿಗೆ ಭಾಗವತ ಧರ್ಮವನ್ನು ಹೇಳ್ತಾರೆ. ಇಂಥ ಅದ್ಭುತವಾದ ಕಥೆಗಳೆಲ್ಲ ಭಾಗವತದಲ್ಲಿ ಬರ್ತಾರೆ. ಇನ್ನು ಕೃಷ್ಣನ ಕಥೆ 10ನೇ ಸ್ಕಂಧದಲ್ಲಿ ಬಂದದ್ದು. ನಿನ್ನೆ ಕೃಷ್ಣನ ಕಥೆ ಕೇಳ್ತಾ ಬರ್ತಿದ್ವಿ. ಹೆಚ್ಚಾಗಿ ಹೇಳಿದ್ದು ಭಾರತ ದೇಶದ ಆ ಪ್ರಾಂತ ರಾಜ್ಯಗಳಲ್ಲಿ ಅಸುರರು ರಾಜಕುಮಾರರಾಗಿ ಬಂದು ಧರ್ಮನಾಶ ಮಾಡ್ತಾ ಇದ್ರು. ಕೃಷ್ಣ ಅದಕ್ಕಾಗಿ ಬಂದ ಅಂತ ಕಥೆ ನೋಡಿದ್ವಿ. ಶ್ರೀಕೃಷ್ಣ ತನ್ನ ಎಲ್ಲ ಕಥೆಗಳಲ್ಲಿ ತೋರಿಸಿದ್ದು 2. ಯಾವ 2 ಅಂದರೆ, ಒಂದು, ತನ್ನ ಭಕ್ತರು ಎಲ್ಲೇ ಇದ್ದರೂ ಹೇಗೇ ಇದ್ದರೂ ಅವರನ್ನು ನಾನು ಉದ್ಧಾರ ಮಾಡ್ತೀನಿ, ರಕ್ಷಣೆ ಮಾಡ್ತೀನಿ. ಅವರು ಹೇಗೇ ಇರಲಿ, ಎಲ್ಲೇ ಇರಲಿ. ಇದು ಕೃಷ್ಣಾವತಾರದಲ್ಲಿ ನೀವು ಗಮನಿಸ್ಬೋದು. ಅದು ಕೃಷ್ಣನ ನುಡಿ. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ
ಅವನು ದನ ಕಾಯೋನಾಗಿರ್ಬೋದು, ಅಥವಾ ಗಂಧ ಲೇಪನ ಮಾಡುವವನಾಗಿರ್ಬೋದು, ಅಥವಾ ಇನ್ನೇನೋ ಆಗಿರ್ಬೋದು. ನನ್ನ ಭಕ್ತ ಅಂತ ಆದರೆ ಸಾಕು. ಅವನು ಯಾವ ಜಾತಿಯವನಾಗಲಿ, ಯಾವ ಪಂಥದವನಾಗಲಿ. ಕಿರಾತ ಹುಣಾಂಧ್ರ ಪುಲಿಂಧ ಪುಲ್ಕಸಾಹ ಆಭೀರ ಕಂಕಾಯವನಾಶ್ಯಕಾದಯ ಏನ್ನೇ ಚ ಪಾಪಾಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಭಾಗವತದ ಮಾತು. ಯಾವ ಮನೆಯಲ್ಲೇ ಹುಟ್ಟಲಿ, ಯಾವ ಕುಲದಲ್ಲೇ ಹುಟ್ಟಲಿ, ಯಾವ ಪಂಥದಲ್ಲೇ ಹುಟ್ಟಲಿ, ಅವನು ಎಲ್ಲಿ ಹುಟ್ಟಿದಾನೆ ಅನ್ನೋದು ನನಗೆ ಬೇಕಿಲ್ಲಪ್ಪ. ಅದು ಲೋಕದ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಮಾಡಲಿ. ಆದರೆ ನನಗೆ ಬೇಕಾಗಿರೋದು ನನ್ನ ಭಕ್ತ ಅಂತಾದರೆ, ನನ್ನಲ್ಲಿ ಶ್ರದ್ಧೆ ಇಡುವವ ಅಂತಾದರೆ ನಾನೇ ಹೋಗಿ ಅಲ್ಲಿಗೆ ಬಂದು ರಕ್ಷಣೆ ಮಾಡ್ತೀನಿ. ಇದು ಒಂದು ಕೃಷ್ಣನ ಕಥೆಯಲ್ಲಿ ನೀವು ಅನುಸ್ಯೂತವಾಗಿ ನೋಡ್ಬೋದು. ಸರದಿ ಪ್ರಕಾರ ಸೀರಿಯಲ್ ಅಂತ ಕರಿತಿರ್ತಾರಲ್ಲ, ತೆಗೆದ್ರೆ ಕೃಷ್ಣನ ಕಥೆ ಸೀರಿಯಲ್ ತೆಗಿಬೇಕು. ಎಲ್ಲೆಲ್ಲಿ ಕೃಷ್ಣ ತನ್ನಲ್ಲಿ ಭಕ್ತಿ ಮಾಡೋರನ್ನು ಹೇಗೆ ಹೇಗೆ ರಕ್ಷಣೆ ಮಾಡ್ತಾ ಬಂದ. ಎರಡನೇದ್ದು, ಕೃಷ್ಣ ಅನ್ಯಾಯ, ಅಧರ್ಮ, ಸುಳ್ಳು, ಚಾಡಿಕೋರತನ, ಸ್ವಾರ್ಥ, ಮೋಸ ಯಾವತ್ತೂ ಇವುಗಳನ್ನು ಸಹಿಸಲ್ಲ. ಇದನ್ನು ಮಾಡೋರು ಎಲ್ಲೇ ಇರಲಿ, ಹೇಗೇ ಇರಲಿ, ಎಷ್ಟು ದೊಡ್ಡ ಕುಲದಲ್ಲೇ ಹುಟ್ಟಿರಲಿ, ಅವರನ್ನು ಉಳಿಸಲ್ಲ ಅಂತ ಕೃಷ್ಣ ತೋರಿಸಿದ್ದ. ಸ್ವಲ್ಪ ತಡ ಆಗಿರ್ಬೋದು ನಿಮ್ಮ ದೃಷ್ಟಿಯಲ್ಲಿ, ಯಾಕೋ ಸ್ವಲ್ಪ ತಡ ಮಾಡ್ತಿದ್ದಾನಲ್ಲ ಅವರನ್ನು ಮುಗಿಸ್ಲಿಕ್ಕೆ ಅಂತ ನಮಗೆ ಅನಿಸಿರ್ಬೋದು. ಆದರೆ ಮುಗಿಸ್ತಾನೆ. ದುರ್ಯೋಧನ, ದುಶ್ಯಾಸನ, ಶಕುನಿ, ಜರಾಸಂಧ, ನರಕ, ಕಿರ್ಮೀರ, ಕೀಚಕ, ಇವ್ರದ್ದೆಲ್ಲ ನಿಮ್ಮ ದೃಷ್ಟಿಯಲ್ಲಿ ಸ್ವಲ್ಪ ತಡವಾಯ್ತೇನೋ ಅಂತ ಅನಿಸ್ಬೋದು. ಆದರೆ ಅವರಿಗೊಂದು ಗತಿ ಕಾಣಿಸಿದ. ಇದೇ ಮಹಾಭಾರತ ಅಂದರೆ. ಕೃಷ್ಣನ ಕಥೆ ಅಂದರೆ ಇದೇ. ತನ್ನ ಭಕ್ತರನ್ನು ಯಾವತ್ತೂ ರಕ್ಷಣೆ ಮಾಡೇ ಮಾಡ್ತಾನೆ. ಭಕ್ತರಲ್ಲದೆ ಮೋಸ ಮಾಡುವ ವಂಚಕರನ್ನು ಯಾವತ್ತೂ ನಾಶ ಮಾಡೇ ಮಾಡ್ತಾನೆ. ಇದೇ ಕೃಷ್ಣಾವತಾರದ ಕಥೆಯ ಸಂದೇಶ ಅಂತ ಹೇಳ್ತಾರೆ. ಕೃಷ್ಣ ಭಕ್ತರನ್ನು ರಕ್ಷಿಸೋದರಲ್ಲಿ ಎಷ್ಟು ಮುಂದಿರ್ತಾನೆ ಅನ್ನಲಿಕ್ಕೆ ಕಥೆಗಳನ್ನು ನೋಡಬೇಕು. ಮಥುರಾಪಟ್ಟಣ ಕೃಷ್ಣ ಬಂದಾಗ ರಾಜಬೀದಿಯಲ್ಲಿ ಸುತ್ತಿ ಬರೋಣ ಬಾ ಅಂತನ್ನತ್ತೆ ಬಲರಾಮನಿಗೆ. ಬಲರಾಮ ಆಯ್ತು ನಡಿ ಅಂತ. ಯಾಕಂದ್ರೆ ಹಳ್ಳಿಯಲ್ಲಿ ಬೆಳೆದವನು ಕೃಷ್ಣ. ಈಗ ಸಿಟಿಗೆ ಬರ್ತಿದ್ದಾನೆ, ಸ್ಮಾರ್ಟ್ ಸಿಟಿ. ಮಥುರಾಪಟ್ಟಣ ಅಂದರೆ ಸಿಟಿ ಆವಾಗೆಲ್ಲ. ಕೃಷ್ಣ ಬೆಳೆದದ್ದು ಗೊಲ್ಲರ ಮನೆಯಲ್ಲಲ್ವೇ, ದನಗಾಯಿಗಳ ಮಧ್ಯದಲ್ಲಿದ್ದ. ತಾನೂ ದನಗಾಯಿ ಆಗಿದ್ದ. ಹೇಗಿರ್ತಿದ್ದ ಕೃಷ್ಣ ಅಂತ ಭಾಗವತ ವರ್ಣನೆ ಮಾಡ್ತದೆ. ನಿಮಗೆ ಕೇಳಿದರೆ ಆಶ್ಚರ್ಯ ಆಗ್ತದೆ ಆ ಕಥೆಗಳೆಲ್ಲ. ಯಾವತ್ತೂ ತಾನು ದೇವತೆಗಳಿಗೆಲ್ಲ ನಿಯಂತ್ರಣ ಮಾಡೋ ರಾಜಾಧಿರಾಜ ಅಂತ ತೋರ್ಕೊಳ್ಳೇ ಇಲ್ಲಂತ. ಮನುಷ್ಯರ ಮಧ್ಯದಲ್ಲಿ ಬಂದಿದ್ದೇನೆ, ಮನುಷ್ಯರಂತೆ ಇರ್ತಿದ್ದಾನೆ. ಎಲ್ಲರೂ ದನ ಕಾಯ್ಲಿಕ್ಕೆ ಹೊರಟ್ರೆ ತಾನೂ ದನ ಕಾಯ್ಲಿಕ್ಕೆ ಹೋಗ್ತಿದ್ದ. ಇದೆಲ್ಲ ಕೃಷ್ಣನ ಕಥೆಯಲ್ಲಿ ನೀವು ಅಬ್ಸರ್ವ್ ಮಾಡ್ರಿ. ಒಂದೊಂದು ಹೆಜ್ಜೆ ಕೃಷ್ಣ ಇಟ್ಟದ್ದು ನಮಗೆ ಸಂದೇಶ ಕೊಟ್ಟಿದೆ. ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ದನಗಾಯಿಗಳ ಮಧ್ಯದಲ್ಲಿ ಹುಟ್ಟಿದ್ದೇನೆ, ಬೆಳೀತಿದ್ದೇನೆ, ಅವರಂತೆ ಇರಬೇಕು, ಅದಕ್ಕಿಂತ ಹೆಚ್ಚು ತೋರಿಸಬಾರ್ದು ಅಂದ. ಅದನ್ನೇ ತೋರ್ತಾ ಇದ್ದ. ಯಾವಾಗೋ ಒಮ್ಮೊಮ್ಮೆ ತನ್ನ ಅತಿಮಾನುಷ ಘಟನೆಗಳನ್ನು ತೋರಿಸಿದ್ದಾನೆ. ಕೆಲವೊಮ್ಮೆ ಅಷ್ಟೇ, ಬಹಳ ವಿರಳ, ಯಾವಾಗಲೂ ಅಲ್ಲ. ಬೆಳಗ್ಗೆ ಎದ್ದು ಕೂಡಲೇ ದನ ಕಾಯೋದು, ಸಾಯಂಕಾಲ ದನ ಮೇಯಿಸ್ಕೊಂಡು ಬರೋದು. ಅದನ್ನು ಹೇಳ್ತಾರೆ ದಾಸರು. ಆಡಿದ್ದಾಗಿದ್ದುವಂತೆ ದೇವರು ದನ ಕಾಯ್ಲಿಕ್ಕೆ ಹೋದಾಗ ಆಕಳುಗಳೆಲ್ಲ ದನಗಳು, ಗೋವುಗಳನ್ನು ಕೃಷ್ಣ ಮೇಯಿಸಿದ ಮೇಲೆ, ಹುಲ್ಲು ತಿನ್ನಿಸಿದ ಮೇಲೆ ಒಂದೊಂದು ಆನೆ ಗಾತ್ರದಲ್ಲಿ ಬೆಳೆಸಿದ್ದಂತೆ. ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು, ಕಾದನ ವತ್ಸವ ಹರಿ ಕಾದನ ಅಂತಾರೆ ದಾಸರಾಯರು. ಆಡಿದ್ದಾಗಿದ್ದ ಕರಗಳನ್ನು ಆನೆ ಗಾತ್ರ ಬೆಳೆಸಿದಾನಂತೆ. ಅಂದರೆ ಎಷ್ಟು ಮೇಯಿಸಿರ್ಬೇಡ ಕೃಷ್ಣ, ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಮೇಯ್ಲಿ ಅಂತಿದ್ದ. ಆದರೆ ಒಂದು ತೋರಿಸಿದ, ಅವರವರ ಕುಲದಲ್ಲಿ ಅವರವರದೇ ಆದಂಥ ವಂಶದಲ್ಲಿ ಹುಟ್ಟಿ ಅವರಿಗೆ ಅರ್ಹವಾದ ಕಾರ್ಯಗಳನ್ನು ಅವರು ಮಾಡಲೇಬೇಕು ಅಂತಾನೆ.
ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಿದ್ಧಿಂ ವಿಂದತಿ ಮಾನವಃ. ಇದು ಕೃಷ್ಣನ ನುಡಿ. ನೀನು ಯಾವ ಕುಲದಲ್ಲಿ ಬಂದಿದ್ದಿ ಅದಕ್ಕೆ ಸಂಬಂಧಪಟ್ಟ ಕಾಯಕ ಇದೆ, ಅದನ್ನು ಶ್ರದ್ಧೆಯಿಂದ ಮಾಡು, ಅದೇ ನಿನಗೆ ಸಿದ್ಧಿ ಕೊಡ್ತದೆ. ಇದೇ ಕೃಷ್ಣನ ನುಡಿ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಿದ್ಧಿಂ ವಿಂದತಿ ಮಾನವ. ನಿನಗೆ ಗೊತ್ತಿದೆ ನೀನು ಯಾವ ಕುಲದಲ್ಲಿ ಬಂದಿದ್ದಿ ಅಂತ, ಅದನ್ನು ಆಧಾರ ಕಾರ್ಡ್ ನೋಡಿ ತಿಳ್ಕೊಳ್ಬೇಕಾಗಿಲ್ಲ. ಅದು ನೀನು ಹೆಣ್ಣಿರ್ಬೋದು ಗಂಡಿರ್ಬೋದು, ನೀನೊಂದು ಕುಲದಲ್ಲಿ ಬಂದಿದ್ದಿ, ಅದಕ್ಕೆ ಸಂಬಂಧಪಟ್ಟ ಗೌರವ ಕೊಡುವ ಒಂದು ಕಾಯಕ ಇದೆ, ಅದನ್ನು ಶ್ರದ್ಧೆಯಿಂದ ಮಾಡಿ. ಅಲ್ಲಿ ಸ್ವಲ್ಪ ನ್ಯೂನತೆ ಆದರೂ ಪರವಾಗಿಲ್ಲ, ಎಲ್ಲರೂ ಪೂರ್ಣ ಮಾಡಲಿಕ್ಕಾಗ್ತದೆ ಅಂತಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ, ಆದರೂ ಪರವಾಗಿಲ್ಲ, ನಿನಗದು ಶ್ರೇಯಸ್ಸನ್ನು ಕೊಡ್ತದೆ. ಇದನ್ನು ತೋರಿಸಲಿಕ್ಕೆ ಕೃಷ್ಣ ದನಗಾಯಿಗಳ ಮನೆಯಲ್ಲೇ ಹುಟ್ಟಿ ಬೆಳೆದು ಅದನ್ನೇ ಕಾಯಕವಾಗಿ ಮಾಡಿ ಶ್ರದ್ಧೆಯಿಂದ ಅಲ್ಲಿಯೂ ದೇವರ ಭಕ್ತಿ ಮಾಡಲಿಕ್ಕೆ ಬರ್ತದೆ ಅಂತ ಹೇಳಿಕೊಟ್ಟ ಮಹಾನುಭಾವ ಕೃಷ್ಣ. ಈಗ ದೇವರಲ್ಲಿ ಭಕ್ತಿ ಮಾಡೋದು ಅಂತ ನಮಗೇನಿದೆಯಲ್ಲ, ಇದೊಂದು ಎಕ್ಸ್ಟರ್ನಲ್ ಅಂತ ನಾವು ತಿಳ್ಕೊಂಡಿದ್ದೀವಿ. ನಮಗೆಲ್ಲ ಅದೊಂದು ದೊಡ್ಡ ಮೌಢ್ಯ. ದೇವರ ಭಕ್ತಿ, ದೇವರಲ್ಲಿ ಶ್ರದ್ಧೆ, ಪೂಜೆ ಪುನಸ್ಕಾರ ಅಂದರೆ ಇದೆಲ್ಲ ನಮಗೆ ಒಂದು ದೊಡ್ಡ ಹೊರೆಯಾಗಿ ಕೆಲವರಿಗೆ ಕಾಣಿಸ್ಲಿಕ್ಕೆ ಶುರುವಾಗಿದೆ. ಅದನ್ನು ಬಹಳ ಹೇಟ್ ಮಾಡಲಿಕ್ಕೆ ಶುರು ಮಾಡಿದೆ ಇವತ್ತಿನ ಕೆಲವು ಜನಾಂಗ. ಕೃಷ್ಣ ಯಾವತ್ತೂ ತಾನು ತನ್ನಲ್ಲಿ ಮಾಡುವ ಭಕ್ತಿಯ ವಿವರಣೆ ಕೊಡ್ತಾ ದನ ಕಾಯೋ ಹುಡುಗರಿಗೆ ದನ ಕಾಯಬೇಡ್ರಿ ಅಂತ ಹೇಳಲಿಲ್ಲ. ಎಲ್ಲಾದರೂ ಕೇಳಿದ್ರೆ ನೀವು ದನ ಕಾಯಬೇಡ್ರಿ, ನಾಳೆಯಿಂದ ಎಲ್ಲ ಬಂದುಬಿಡ್ರಿ ನನ್ನ ಹತ್ರ, ನಾನೇ ಹೊಟ್ಟೆ ತುಂಬಿಸ್, ಹಿಂಗೆಲ್ಲಾದರೂ ಕೃಷ್ಣ ಹೇಳಿದ್ದು ಕೇಳಿದ್ರೆ? ಅಥವಾ ನೀವು ಕೃಷ್ಣನಲ್ಲಿ ಭಕ್ತಿ ಮಾಡೋದು ಅಂದರೆ ಯಾವಾಗಲೂ ಪುರಾಣ ಓದ್ತಾ ಕೂತಿರ್ಬೇಕು, ಹಸಿವೆ ಆದರೆ ತಾನಾಗೆ ದೇವರು ಹೊಟ್ಟೆ ತುಂಬಿಸ್ತಾನೆ, ಹಂಗೆ ಕೃಷ್ಣ ಹೇಳಲಿಲ್ಲ. ಯಾಜ್ಞಿಕನೇ ಮಾಡ್ತಾ ಹಂಗೂ ಕೃಷ್ಣ ಹೇಳಲಿಲ್ಲ. ಓದ್ತಾನೇ ಇರಬೇಕು ಅಂತ ಹೇಳಲಿಲ್ಲ. ಕೃಷ್ಣ ಏನು ಹೇಳಿದ? ಸ್ವೇ ಸ್ವೇ ಕರ್ಮಣ್ಯಭಿರತಃ. ಅವರವರು ಅವ್ರು ಹುಟ್ಟಿದ ಕುಲ, ಅವ್ರು ಹುಟ್ಟಿದ ಆ ವಂಶ, ಆ ಮನೆ, ಆ ಮನೆತನ, ಅದಕ್ಕೆ ಸಂಬಂಧಪಟ್ಟಂತೆ ಕಸುಬಿದೆ, ಕುಲ ಕಸುಬಿದೆ, ಕಾಯಕ ಇದೆ, ಅದು ನಿಗದಿತವಾಗಿದೆ. ಅದನ್ನು ಬದಲಾಯಿಸಿಕೊಳ್ಳದೇನೆ ಅವರು ಅದನ್ನು ಚೆನ್ನಾಗಿ ಮಾಡಲಿ, ಅಲ್ಲಿಯೂ ಪ್ರಾಮಾಣಿಕವಾಗಿ ಮಾಡಲಿ, ಅದೇ ನನ್ನ ದೇವರ ಪೂಜೆ ಆಗ್ತದೆ ಅಂತಂದು. ಈ ರೀತಿ ಇಡೀ ಪ್ರಪಂಚದ ಶ್ರೀ ಸಾಮಾನ್ಯನಿಗೆ ಉಪದೇಶ ಮಾಡಿದ ಮತ್ತೊಂದು ಗ್ರಂಥ ಯಾವುದಿದೆ? ಯಾವುದೂ ಇಲ್ಲ. ಕೃಷ್ಣನ ಮಾತೇ ಅಂಥ ಅದ್ಭುತವಾದದ್ದು. ಅದೇ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಿದ್ಧಿಂ ವಿಂದತಿ ಮಾನವ. ನಿಮಗೆ ಆಶ್ಚರ್ಯದ ಕೆಲವು ಘಟನೆಗಳನ್ನು ಸ್ಮರಣೆ ಮಾಡಿ ಕೊಡ್ತೀನಿ. ಪದೇ ಪದೇ ಕೃಷ್ಣ ಸುಭದ್ರೆಗೆ ರಥ ಓಡಿಸೋದು ಹೇಳ್ಕೊಡ್ತಿದ್ನಂತೆ. ರಥ ಓಡಿಸೋದು, ಸಾರಥಿ, ಕೃಷ್ಣನು ಸಾರಥ್ಯ ಮಾಡ್ತಾ ಇದ್ದ. ಮೊದಲು ದನ ಕಾಯ್ದಿದ್ದಾನೆ, ಆಮೇಲೆ ಸಾರಥ್ಯ ಮಾಡಿದ್ದಾನೆ ರಥದ್ದು. ಸುಭದ್ರೆಗೆ ಹೇಳ್ಕೊಡ್ತಿದ್ದ. ಯಾವಾಗಲೂ ಒಮ್ಮೆ ಬಲರಾಮ ಕೇಳಿದ್ದಂತೆ, ಕೃಷ್ಣ ಯಾಕೆ ಹೋಗಿ ಸುಭದ್ರೆಗೆ ಅಷ್ಟು ರಥ ಓಡಿಸೋದು ಹೇಳ್ಕೊಡ್ತಿದ್ದಿ ಅಂತ. ನಿಂಗೆ ಗೊತ್ತಿಲ್ಲ, ಅದು ನಮ್ಮ ಕಸಬೇನೆ, ಮುಂದೊಂದು ದಿನ ಅವಳೇ ರಥ ಓಡಿಸೋದಿದೆ, ಅದಕ್ಕೆ ಹೇಳ್ಕೊಡ್ತಿದ್ದೇನೆ ಅಂತಂದಿದ್ದಂತೆ. ನಿಂಗೆ ಗೊತ್ತಿಲ್ಲ, ಮುಂದೊಂದು ದಿನ ಅವಳು ರಥ ಓಡಿಸ್ಬೇಕಾಗ್ತದೆ ಅಂತ. ನೋಡಿ, ಇವತ್ತಿನವರು ಸ್ವಲ್ಪ ಈಗ ಬದಲಾಗಿದೆ. ಒಂದು ಹಂತದಲ್ಲಿ ಕೆಲವು ಪ್ರಾಂತದಲ್ಲಿ ಹೆಣ್ಣೇನಾದರೂ ಟೂ ವೀಲರ್ ಓಡಿಸಿದ್ರೆ ನಗುತ್ತಿದ್ರು ಎಲ್ಲರೂ, ಏನು ಹೆಣ್ಮಕ್ಳು ಗಾಡಿ ಓಡಿಸ್ತಾರೆ ಅಂತ. ಆಮೇಲೆ ಸ್ವಲ್ಪ ಬದಲಾವಣೆ ಆಯಿತೋ ಇಲ್ಲೋ? ಹೆಣ್ಣಿಗೆ ಮೊದಲೇ ರಥ ಓಡಿಸೋದು ಹೇಳ್ಕೊಟ್ಟವನು ಯಾರು? ಕೃಷ್ಣ ಅಲ್ವೇ? ಇದೊಂದು ಸಣ್ಣ ಉದಾಹರಣೆ. ಹಾಗಾಗಿ ಅರ್ಜುನ ಸನ್ಯಾಸಿಯಾಗಿ ಬಂದರೂ ರಥ ಓಡಿಸ್ಕೊಂಡು ಹೋದದ್ದು ಯಾರು ಅಂದರೆ ಸುಭದ್ರೆ ಓಡಿಸ್ಕೊಂಡು ಹೋಗ್ಬಿಡ್ತಾಳೆ. ಸುಭದ್ರೆ ಅರ್ಜುನನ ರಥದಲ್ಲಿ ಕೂಡಿಸ್ಕೊಂಡು ತಾನೇ ರಥ ಓಡಿಸ್ಕೊಂಡು ಹೋಗ್ತಾಳೆ. ಅರ್ಜುನ ಅವಾಕ್ಕಾದ, ನಾನೇನೋ ಕೃಷ್ಣ ಅಷ್ಟೇ ಓಡಿಸ್ತಾನೆ ಅಂದರೆ ನೀನು ಓಡಿಸ್ತೀಯಲ್ಲ ಅನ್ನಂತೆ, ನಂಗೆ ಮೊದಲೇ ಹೇಳ್ಕೊಟ್ಟಿದ್ದ ಅಂತಂದಂತವಳೆ. ಭಾಳ ಚಂದ ಮಹಾಭಾರತದ ಕಥೆ, ಉದಾಹರಣೆ ಕೊಟ್ಟೆ. ಹಾಗಾಗಿ ಮನುಷ್ಯರಲ್ಲಿ ಹೆಣ್ಣಿಗೆ ಗಂಡಿಗೆ ಅನ್ನೋ ಭೇದ ವ್ಯವಸ್ಥೆ ಇಲ್ಲದೆ ಅವರವರಿಗೆ ಅರ್ಹವಾದ ವಿದ್ಯೆಯನ್ನು ಕರಕುಶಲತೆಗೆ ಅನುಗುಣವಾಗಿ, ಅದನ್ನೇ ಇವತ್ತು ಸ್ಕಿಲ್ ಅಂತೇನು ಕರೀತಾರೆ, ಅದಕ್ಕೆ ಅನುಗುಣವಾಗಿ ಎಲ್ಲವನ್ನೂ ಹೇಳಬೇಕು, ಎಲ್ಲವನ್ನೂ ಕಳಿಸ್ಬೇಕು. ಅವರ ಅರ್ಹತೆಗೆ ಅನುಗುಣವಾಗಿ ಅವರು ಅದನ್ನೇ ಅವಲಂಬಿಸಿ ಬದುಕು ಕಟ್ಕೊಳ್ಬೇಕು, ಭಗವಂತನನ್ನು ಕಾಣುವ ದಾರಿಯನ್ನೂ ಹುಡುಕಬೇಕು. ಇದನ್ನು ಜಗತ್ತಿಗೆ ಸಾರಲಿಕ್ಕೆ ಬಂದ ಮಹಾನುಭಾವನೆ ಶ್ರೀಕೃಷ್ಣ ಅಂತ ಅನುಸಂಧಾನ ಮಾಡಿ. ಇದು ಕೃಷ್ಣ ಅಂದರೆ ಅದಕ್ಕೆ ಅನುಗುಣವಾಗಿ ಕೃಷ್ಣ ಒಲಿತಾನೆ. ನಮಗನ್ನಿಸ್ತದೆ
ಕೃಷ್ಣ ದೇವರು ಯಾರೋ ಕೇಳಿದ್ರು, ನಾವು ದೇವರು ಒಲಿಬೇಕಾದ್ರೆ ಏನು ಮಾಡಬೇಕು? ಗಲ್ಲ ಗಲ್ಲ ಬಡ್ಕೋಬೇಕು, ಯಾವಾಗಲೂ ದೇವ್ರಿಗೆ ಪ್ರದಕ್ಷಿಣೆ ಹಾಕ್ತಾ ಇರಬೇಕು, ಗೊಳ್ಳ ತಳ್ತಾ ಇರಬೇಕು. ಕೃಷ್ಣ ನೀ ಮಾಡು, ದೇವರ ನೀ ಯಾಕೆ ಅಳ್ತೀನಿ? ನೀನು ಅಳಬೇಕು, ನಿನ್ನ ಭೂಮಿಗೆ ತಂದಿಲ್ವೋ ನಾನು? ನೀನು ಅಳ್ಳಿ ಅಂತ ಭೂಮಿಗೆ ತಂದಿಲ್ವೋ? ಯಾವ ಅಪ್ಪ ಅಮ್ಮಂದರಿಗೆ ತಮ್ಮ ಮಕ್ಕಳು ಯಾವಾಗಲೂ ಅಳ್ಕೊಂಡಿರಲಿ ಅಂತ ಆಸೆ ಇದೆ? ಭಾಗವತ ಅದನ್ನು ಹೇಳಲಿಲ್ಲ. ನೀನು ಅಳ್ತಿರು. ನನ್ನಲ್ಲಿ ಭಕ್ತಿ ಮಾಡೋದು ಅಂದರೆ ಅಳೋದಲ್ಲ. ನನ್ನಲ್ಲಿ ಭಕ್ತಿ ಮಾಡೋದು ಅಂದರೆ ಗುಡಿಗೆ ಬಂದು ಸುತ್ತೋದು ಅಲ್ಲ, ಬರೀ ಸುತ್ತೋದಲ್ಲ. ದನಕಾಯಿಗಳಿಗೆ ಅದನ್ನೇ ಹೇಳಬೇಕಾಗಿತ್ತಲ್ಲ. ಮತ್ತು ಸದಾ ನನ್ನ ಹಿಂದಿಂದೆ ಸುತ್ತಾ ಇರ್ರಿ, ನಂಗೆ ನಮಸ್ಕಾರ ಹಾಕ್ತಾ ಇರ್ರಿ, ಅದೇ ನೀವು ಮಾಡೋ ಭಕ್ತಿ ಅಂತ ಹೇಳ್ಬೋದಾಗಿತ್ತಲ್ಲ. ಹೇಳಿಲ್ಲ. ಹಾಗೆ ಯುದ್ಧ ಮಾಡು ಅಂತ ಅರ್ಜುನನಿಗೆ ಯಾಕೆ ಹೇಳ್ದ ಕೃಷ್ಣ? ಬೇಡ ತಾನೇ ಯುದ್ಧ, ನಾನೇ ಸಾರಥಿ, ನಿಂಗೆ ಬೇಡ ಅನಿಸಿದೆ ಅಲ್ಲ, ಬಿಟ್ಬಿಡು, ರಥ ತಿರುಗಿಸಿಬಿಡ್ತೇನೆ ಕುರುಕ್ಷೇತ್ರದಿಂದ, ಹೋಗ್ಬಿಡೋಣ ಎಲ್ಲಾದರೂ ಒಂದಿಷ್ಟು ಎಂಜಾಯ್ ಮಾಡಲಿಕ್ಕೆ ಅಂತ ಅನ್ಬೋದಾಗಿತ್ತಲ್ಲ. ಬಂದ್ಬಿಡು ದ್ವಾರಕಾಪಟ್ಟಣಕ್ಕೆ, ಇಬ್ಬರು ಆರಾಮಾಗಿ ಬಂಗಾರದ ಮಹಲ್ಲು, ರತ್ನ ಗಂಬಳಿ ಹಾಸ್ತೇನೆ, ನಿನ್ನ ಹೆಂಡತಿಯ ಜೊತೆಗೆ ನೀನು, ನನ್ನ ಹೆಂಡತಿಯರ ಜೊತೆಗೆ ನಾನು, ಆರಾಮ ಹರಟೆ ಹೊಡ್ಕೊಂಡು ಇದ್ಬಿಡು. ಯಾಕೆ ಬೇಕು ಈ ಕುರುಕ್ಷೇತ್ರ ಯುದ್ಧ, ಈ ಭೀಷ್ಮ, ಈ ದ್ರೋಣ, ಈ ಅಶ್ವತ್ಥಾಮ, ಈ ಹಸ್ತಿನಾವತಿ ರಾಜ್ಯಭಾರ ಯಾಕೆ ಬೇಕು ಅರ್ಜುನ? ನಿಂಗೂ ಬೇಡ ಅನಿಸಿದೆ, ನನಗೂ ಯಾಕೋ ತಲೆ ಕೆಟ್ಟು ಹೋಗಿದೆ, ಬೇಡ ನಡಿ ಅಂತ ಹೋಗ್ಬಿಡೋಣ. ನಡಿ. ಮಾಡಿದ್ನ? ಬರ್ತಿತ್ತೋ ಇಲ್ಲೋ ಮಾಡಲಿಕ್ಕೆ? ಅದನ್ನು ಹೇಳ್ರಿ. ಕೃಷ್ಣ ಏನಾದರೂ ಮನಸ್ಸು ಮಾಡಿದರೆ ಇಂದ್ರ ಲೋಕವನ್ನೇ ಕೆಳಗಿಳಿಸಿ ದ್ವಾರಕಾಪಟ್ಟಣ ನಿರ್ಮಾಣ ಮಾಡಿದ ಸಿರಿವಂತನಾದ ಶ್ರೀಹರಿಗೆ ಅರ್ಜುನನಿಗೆ ಯುದ್ಧ ಬಿಡಿಸೋದು ಭಾಳ ಹೊತ್ತಾಗಿತ್ತೆ. ಎಷ್ಟೊತ್ತು? ಆದರೂ ಕೃಷ್ಣ ಅವನಿಗೆ ಬೋಧಿಸಿದ್ದೇನನ್ನ? ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ವಿಶ್ವರೂಪ ತೋರಿಸಿದಾನೆ, ಎಲ್ಲವನ್ನ ಸಂಹಾರ ನಾನೇ ಮಾಡಿದ್ದೇನೆ ಅಂತ ಹೇಳಿ ತೋರಿಸಿದಾನೆ. ಆದರೆ ನಿನ್ನಿಂದ ನಾನು ಇದನ್ನು ಮಾಡು ಅಂತ ನಿರೀಕ್ಷೆ ಮಾಡ್ತೇನೆ, ಅಳಬೇಡ ಅಂತಂದ. ಇದು ನಮಗೆ ಹೇಳಿಕೊಟ್ಟ ಭಾಗವತ, ನಮಗೆ ಹೇಳಿಕೊಟ್ಟ ಕೃಷ್ಣನ ಆಂತರ್ಯ. ಹಾಗಾದರೆ ನಾವು ಹೆಣ್ಣಾಗಿ ಹುಟ್ಟಲಿ, ಗಂಡಾಗಿ ಹುಟ್ಟಲಿ, ಯಾವ ಕುಲದಲ್ಲೇ ಬರಲಿ, ಯಾವ ಪಂಥದಲ್ಲೇ ಬರಲಿ, ನಮ್ಮ ಕಾಯಕವನ್ನು ಶ್ರದ್ಧೆಯಿಂದ ದೇವರಿಗೆ ಮಾಡೋದೇ ಅದೇ ದೇವರ ಪೂಜೆ ಅಂತ ಹೇಳ್ತಾನೆ ಭಗವಂತ. ದೇವರು ಒಲಿಯೋದ್ರ ಹಿಂದಿರೋ ರಹಸ್ಯನೇ ಅದು. ಇದಕ್ಕೆ ಅನೇಕ ಘಟನೆಗಳು. ಯಾರನ್ನೆಲ್ಲ ಭಗವಂತ ಅನುಗ್ರಹಿಸಿದಾನೆ, ಅವರ ಹಿನ್ನೆಲೆಯಲ್ಲಿ ಅವರು ಕಟ್ಟಿಕೊಂಡ ವೃತ್ತಿ ಬದುಕು ಎಷ್ಟು ಪ್ರಾಮಾಣಿಕವಾಗಿತ್ತು ಅಂತ ನೋಡಿ ಅನುಗ್ರಹಿಸಿದಾನೆ. ನೋಡಿ, ಮಥುರಾ ಪಟ್ಟಣಕ್ಕೆ ಬಂದ ಕೃಷ್ಣ, ಕಂಸ ಹೇಳಿ ಕಳಿಸಿದ್ದ ಅಕ್ರೂರನ ಮೂಲಕ ಬಂದ. ರಾಜಬೀದಿಯಲ್ಲಿ ಸುತ್ತುತ್ತಿರುವಾಗ ಬಲರಾಮನು ಜೊತೆಗಿದ್ದಂತೆ. ಎದುರುಗಡೆಗೆ ಒಬ್ಬಳು ತ್ರಿವಕ್ರೆ ಅಂತ ಬರ್ತಾಳೆ. ಅವಳ ಹೆಸರು ಸೈರಂಧ್ರಿ. ಅವಳನ್ನು ಸೈರಂಧ್ರಿ ಅಂತ ಹೇಳ್ತಾರೆ. ಸೈರಂಧ್ರಿ ಅಂದರೆ ಸಂಸ್ಕೃತದಲ್ಲಿ ಗಂಧ ಹಚ್ಚಿ ಚೆನ್ನಾಗಿ ಅಲಂಕಾರ ಮಾಡುವವಳಿಗೆ ಸೈರಂಧ್ರಿ ಅಂತ ಹೆಸರು. ಬ್ಯೂಟಿಷಿಯನ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರಲ್ಲ, ಬ್ಯೂಟಿಷಿಯನ್ ಅಂದರೆ ಒಳ್ಳೆ ಸೌಂದರ್ಯವರ್ಧಕ ಎಣ್ಣೆಗಳನ್ನು ಹಚ್ಚಿ ಅಲಂಕಾರ ಮಾಡೋಳು. ಅವಳು ಕಂಸನಿಗೆ ಮಾಡಬೇಕಾಗಿತ್ತಂತ. ಅವಳ ಕಾಯಕ ಹಾಗಾಗಿತ್ತು. ನೋಡಿ ಅವಳ ಸ್ಥಿತಿ. ಮಥುರಾ ಪಟ್ಟಣದಲ್ಲಿ ಇದ್ಲವಳು. ಕಂಸ ಹೆಟ್ಟ ಇದ್ದಾಗಿದ್ದ. ಬೆಟ್ಟ ಅಲ್ಲ, ಹೆಟ್ಟ. ಏನದು ಮಾಂಸದ ಬೆಟ್ಟ ಅದು. ಅದರ ಮಾರ್ಯ, ಅದ್ರ ಬಗ್ಗೆ ಹೇಳೋದು ಬೇಡ ಜಾಸ್ತಿ. ಈಗೆಲ್ಲ ಹಂಗೆ ತಯಾರಾಗ್ತಿದ್ದಾರೆ ಈಗ. ಏನು ಅವ್ನು ನೋಡಲಿಕ್ಕೆ ಯಾವ ಕಡೆಯಿಂದ ನೋಡಿದರೂ ಎಡವಟ್ಟ ಕಂಸ. ಅದರ ಅಧಿಕಾರ ಇದೆ, ದರ್ಪ ಅಧಿಕಾರ. ಅದಕ್ಕೆ ಇವಳನ್ನು ತನಗೆ ಗಂಧ ಲೇಪನ ಮಾಡಲಿಕ್ಕೆ ಇವಳನ್ನು ಯೋಜನೆ ಮಾಡಿದ್ದಂತೆ. ಅವಳಿಗೆ ಸಂಬಳ ಕೊಟ್ಟು ಇಟ್ಕೊಂಡಿದ್ದ. ಬೇರೆ ಬೇರೆ ದೇಶದಿಂದೆಲ್ಲ ತರಿಸ್ತಿದ್ದಂತೆ ಎಣ್ಣೆಯನ್ನು, ಗಂಧವನ್ನು. ಈಗೆಲ್ಲ ಬೇರೆ ಬೇರೆ ದೇಶದಿಂದ ಎಕ್ಸ್ಪೋರ್ಟ್ ಮಾಡೋದು, ಇಂಪೋರ್ಟ್ ಮಾಡೋದು ಅಂತ ಮಾಡ್ತಾರಲ್ಲ, ಪರ್ಫ್ಯೂಮ್ಸ್. ಅದನ್ನು ತರಿಸಿ ಅವಳ ಕೈ ಕೊಟ್ಟು ಎರಡೂ ಭುಜಗಳನ್ನು ಊರಿ ಅವಳಿಂದ ಎಣ್ಣೆ ಹಚ್ಚಿಸ್ಕೊಳ್ಳೋದೇನು, ಗಂಧ ಹಚ್ಚಿಸ್ಕೊಳ್ಳೋದೇನು, ಮುಖಕ್ಕೆ ಅಲಂಕಾರ ಮಾಡೋದೇನು ಎಲ್ಲ ಮಾಡಿಸ್ಕೊಂಡು ಮೊಬೈಲಲ್ಲಿ ಫೋಟೋ ತೆಗೆಸ್ಕೊಂಡ್ರು ಎಡವಟ್ಟಾಗೆ ಬರ್ತಿತ್ತಂತೆ. ಮತ್ತೆ ಅದು ಯಾಕಂದರೆ ಕಂಸವ. ಮತ್ತವ ಫೋಟೋ ತೆಗಿಯವನು ಹೇಳ್ತಿದ್ದ, ಸ್ವಲ್ಪ ನಗರಿ ಅಂತಿದ್ದ, ಇವನಿಗೆ ಬರಲ್ಲ ಅಂತಿದ್ದ. ಅವ ನಕ್ಕರು ಒಂಥರ ಮಾರಿ ಮಾಡಿರ್ತಿದ್ದ ಕಂಸ. ಇವಳಿಗೆ ಅಲಂಕಾರ ಮಾಡಿ ಮಾಡಿ ಸಾಕಾಗಿ ಹೋಗಿತ್ತು. ಕೈ ಸವದಿತ್ತೇ ಹೊರತು ಕಂಸನ ಮಾರಿ ಏನು ಚೆಂದಾಗಿರಲಿಲ್ಲ.
ಕೆಲವ್ರಿಗೆ ಹಾಗೆ ಏನು ಮಾಡಿದ್ರು ಅವ್ರೇನು ಚೆಂದ ಕಾಣಲ್ಲ, ಇವು ಹಚ್ಕೊಳ್ಳೋದು ಬಿಡಲ್ಲ ಮುಖಕ್ಕೆಲ್ಲ. ಮತ್ತು ಹೋಗಿ ಅಂಗಡಿಯಲ್ಲಿ ಕೇಳ್ತಾನೆ ಇರ್ತಾರೆ, ಸ್ವಲ್ಪ ಲಾಸ್ಟ್ ಟೈಮ್ ಕೊಟ್ಟಿದ್ರಲ್ಲ ಯಾಕೋ ಸರಿ ಇಲ್ಲ ಅನ್ನಿಸ್ತದೆ, ಬೇರೆ ಕೊಡ್ರಿ ಅಂತಾರೆ. ಮತ್ತೆ ಅಂಗಡಿಯವನೇ ಬೇಸತ್ತು ಬಿಟ್ಟಿರ್ತಾನೆ ಇವನು ನೋಡಿ ಇವನು ಏನು ಭಾರಿ ಸುಂದರ ಇವ. ಕೃಷ್ಣ ಎದುರುಗಡೆ ಕಂಡ್ರೆ ಆಕರ್ಷಣೆ ಆಯ್ತಂತೆ ಅವಳ ಮನಸ್ಸಿಗೆ. ಅವಳಿಗೆ ಸೌಂದರ್ಯದ ಅರಿವಿತ್ತು, ಅದು ಎಲ್ರಿಗಿರಲ್ಲ. ದೇವರು ಕೊಡುವಾಗಲೇ ಅದನ್ನು ಕೆಲವು ಪ್ರಜ್ಞೆಗಳನ್ನು ಕೊಟ್ಟಿರ್ತಾನೆ. ಆ ಮುಖ, ಹಾವ ಭಾವ, ಆ ಕೃಷ್ಣನ ಉಡುಗೆ ನಡಿಗೆ, ಅಪೂರ್ವವಾದ ಕಣ್ಣಿನಲ್ಲಿದ್ದ ಆಕರ್ಷಣೆ. ಅರೆ ದೇವತೆ ಲೋಕವೇ ಕೃಷ್ಣನಿಗೆ ಆಕರ್ಷಿತರಾಗಿ ಎದುರುಗಡೆಗೆ ಸುಮ್ಮನೆ ನಿಂತಿದ್ದಾರಂತೆ ದೇವಲೋಕದಲ್ಲಿ. ಇನ್ನು ಮನುಷ್ಯ ಲೋಕದಲ್ಲಿ ಆಕರ್ಷಣೆ ಆಗದೆ ಇರ್ತದ ಕೃಷ್ಣನ್ ನೋಡಿ? ಸಾಕ್ಷಾನ್ ಮನ್ಮಥ ತಾಸಾಂ ಆವಿರಭೂಚೌರಿ ಸಾಕ್ಷಾನ್ ಮನ್ಮಥ. ತುಟಿ ಕೆಂಪು, ಮೈ ಬಣ್ಣ ಕಪ್ಪು, ದಟ್ಟ ಮೋಡದ ಮೈ ಬಣ್ಣ. ಆ ಪೀತಾಂಬರ ಹುಟ್ಟಿದಾನೆ, ಕಿರೀಟ ಧರಿಸಿದಾನೆ, ಗುಂಗುರು ಕೂದಲು ಮುಖದ ಮೇಲೆ ಬಿದ್ದಿದೆ, ಸಂಪಿಗೆ ನಾಸಿಕ, ಬಿಲ್ಲಿನಂತೆ ಬಾಗಿದ ಹುಬ್ಬುಗಳು. ಕಣ್ಣರಳಿಸಿದರೆ ಕೃಷ್ಣ, ಎಂಥ ಹೆಣ್ಣು ಕೂಡ ಆ ಕೃಷ್ಣನ ನೋಟಕ್ಕೆ ವಶಳಾಗ್ತಾಳೆ. ಅದಕ್ಕೆ ಕೃಷ್ಣ ಅನ್ನೋ ಶಬ್ದನೇ ಹೇಳ್ತದೆ, ನಿಂತಲ್ಲೇ ನಿಂತು ನೋಟದಿಂದ ಗೋಪಿಕೆಯರ ಮನಸ್ಸನ್ನು ತನ್ನೆಡೆಗೆ ಸೆಳೆದವ ಅಂತ ಕೃಷ್ಣ ಅಂತೆ. ಸಾವಿರಾರು ವರ್ಷ ತಪಸ್ಸು ಮಾಡಿದ ಯೋಗಿಗಳಿಗೂ ನಿಲುಕದವ, ತನ್ನ ಇಚ್ಛಾನುಸಾರ ನಿಂತಲ್ಲೇ ನಿಂತು ದೇಹದ ಸೌಂದರ್ಯದಿಂದಲೇ ಗೋಪಿಕೆಯರ ಮನಸ್ಸನ್ನು ಆಕರ್ಷಿಸಿದವ ಕೃಷ್ಣ. ಕೊಳಲಿನ ನಾದ ಗೋಪಿಕೆಯರನ್ನು ಕುಣದಾಡಿಸ್ತಿತ್ತಂತೆ. ಸುಮನಸಸ್ತದುಪಧಾರ್ಯ ಸುರೇಶಾಃ ಶಕ್ರಶರ್ವ ಪರಮೇಷ್ಟಿ ಪುರೋಗಾಃ. ನೋಡಿ, ಕಸ್ತೂರಿ ತಿಲಕಂ, ಕಸ್ತೂರಿಯ ತಿಲಕ, ಕಿವಿಗಳಲ್ಲಿ ಕೃಷ್ಣ ಅಪೂರ್ವವಾದ ಆ ಕರ್ಣಕುಂಡಲಗಳು, ಕೌಸ್ತುಭ ಮಣಿ, ಹಾಕ್ಕೊಂಡ ವನಮಾಲೆ, ಏನೇನು ಆ ಕೃಷ್ಣನ ಸೌಂದರ್ಯ. ಅದನ್ನು ನೋಡಿದ ಕೂಡಲೇ ಸೈರಂಧ್ರಿ ಅಂದರೆ ಆ ಗಂಧ ತ್ರಿವಕ್ರೆ ಅಂತ ಕರೀತಿದ್ರು, ಅವಳಿಗೆ ದೇಹದ ಸೌಂದರ್ಯ ಇರಲಿಲ್ಲ. ಅವಳಿಗೆ ಟೊಂಕ ವಕ್ರ, ತಲೆ ವಕ್ರ, ಕಾಲು ವಕ್ರ, ಆದರೆ ಅಲಂಕಾರ ಮಾತ್ರ ಅದ್ಭುತವಾಗಿ ಮಾಡ್ತಿತ್ತು. ಅಪೂರ್ವ ಕಲೆ. ಕೃಷ್ಣನ್ ನೋಡಿ ಅವಳಿಗೆ ಆದದ್ದು ಆಸೆ ಇಷ್ಟೇ, ಒಂದ್ಸಲಿ ಆದರೂ ಇವನು ಮುಟ್ಟಬೇಕು, ಇವನಿಗೆ ನಾನು ಗಂಧ ಹಚ್ಚಲೇಬೇಕು, ಇವನನ್ನು ಅಲಂಕಾರ ಮಾಡಲೇಬೇಕು ಅಂತ ಆಸೆ ಆಗಿಬಿಡ್ತಂತೆ. ಕೃಷ್ಣ ಹೋಗ್ತಿದ್ದಾನೆ, ಇವಳು ಅಡ್ಡಡ್ಡ ಬರ್ತಾಳೆ, ಎದುರುಗಡೆ ಬರ್ತಾಳೆ, ಅಡ್ಡ ಬರ್ತಾಳೆ. ಕೊನೆ ಕೃಷ್ಣ ಮಾತಾಡಿಸ್ಲೇಬೇಕಾಯ್ತು, ಯಾರು ನೀನು, ಯಾಕೆ ಇಷ್ಟು ಅಡ್ಡಡ್ಡ ಬರ್ತಿದ್ದಿ ಅಂತ ಕೇಳ್ದ. ಇಲ್ಲ, ನಾನು ಸೈರಂಧ್ರಿ, ನನಗೆ ಆಸೆ ಆಗ್ತಿದೆ ಕೃಷ್ಣ, ಒಂದ್ಸಲಿ ನಿನ್ನ ಮುಟ್ಟಿ ನಿನಗೆ ಅಲಂಕಾರ ಮಾಡ್ತೇನೆ. ಕೃಷ್ಣ ಬೇಡ ಅಂತ ಅನ್ಬೇಡ, ಯಾಕೋ ನನಗೆ ಆಸೆ ಆಗ್ತಾ ಇದೆ ಅಂತ ಅವಳ ಆಸೆ ಚಿಗುರಿದೆ. ಕೃಷ್ಣ ಆಗಲಿಯಿಂದ ಕರುಣಾಸಾಗರ, ಭಕ್ತವಶ, ರಸ್ತೆ ಹತ್ರ ಬದಿಯಲ್ಲೇ ಆಸನ ಹಾಕಿದ್ರು, ಅಲ್ಲೇ ಕೂತಂತೆ. ಆಸನ ಹಾಕಿದ ಕೂಡಲೇ ಕೂತ, ಅಲ್ಲಿ ತಂದಿಟ್ಲು. ಕೃಷ್ಣನಿಗೆ ಮಾಡಬೇಕಾದ ಅಲಂಕಾರ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಬಲರಾಮ ಇಲ್ಲಿ ಅಲ್ಲಿ ನೋಡ್ಲಿಕ್ಕೆ ಶುರು ಮಾಡಿದ್ದು, ಇವಳು ಏನು ಕೇಳ್ತಾಳೋ, ಕೃಷ್ಣ ಏನು ಹೇಳ್ತಾನೋ, ಇವಳು ನೋಡಲಿಕ್ಕೆ ಯಾವ ಪರಿ ಇದ್ದಾಳಲ್ಲ. ಹೋಗಿ ಕೃಷ್ಣ ಇವಳ ಕೈಗೆ ಸಿಕ್ಕಿಬಿಟ್ಟ. ಅವನು ಯೋಚನೆ ಮಾಡ್ತಾ ಇದ್ದಾನೆ. ಕೃಷ್ಣನಿಗೆ ಏನು ಯೋಚನೆ ಇಲ್ಲ, ಉದಾಸೀನಂ, ಸುಮ್ಮನೆ ಕೂತಿದ್ದಾನೀತ. ಏನು ಮಾಡ್ತಿ ಮಾಡು ಅಂತ ಅಂದ್ಬಿಟ್ಟ. ಅಪ್ರಾಕೃತ, ಚಿನ್ಮಯ, ಅವನ ಶರೀರವೇ ಅದ್ಭುತ. ಅದು ನಿಮ್ಮೆಲ್ಲರ ಊಹೆಗೆ ನಿಲುಕದ್ದು. ನಿಮ್ಮೆಲ್ಲರ ಚರ್ಮದಂತೆ ಅವನ ಚರ್ಮ ಅಲ್ಲ, ಅದು ಅದ್ಭುತವಾದ ದೇಹ. ಅದನ್ನು ಅವಳು ಮುಟ್ಟಿ ಸ್ಪರ್ಶಿಸಿ ಗಂಧಲೇಪನ ಮಾಡಿ ಅಲಂಕಾರ ಮಾಡಿ ಮುಂದೆ ಕನ್ನಡಿ ಬೇರೆ ತಂದು ಹಿಡಿದ್ಲಂತೆ. ದೊಡ್ಡ ಕನ್ನಡಿ. ಕೃಷ್ಣ, ನನ್ನ ಅಲಂಕಾರ ನಿನಗೆ ಒಪ್ಪಿಗೆ ಆಗ್ತದ ನೋಡು ಅಂತ ಕನ್ನಡಿ ಹಿಡಿದ್ಲಂತೆ. ತನ್ನನ್ನೇ ಕೃಷ್ಣ ಕನ್ನಡಿಯಲ್ಲಿ ನೋಡಿ ಮಂದಹಾಸ ಬೀರ್ತಾನೆ. ತ್ರಿವಕ್ರೆ, ಎಷ್ಟು ಚಂದ ಅಲಂಕಾರ ಮಾಡಿದ್ದಿ ಅಂತಾನೆ ಭಗವಂತ. ಜಗನ್ಮಾತೆ ಮಹಾಲಕ್ಷ್ಮಿ ಯಾವ ಪರಮಪುರುಷನಾದ ಶ್ರೀಹರಿಯನ್ನು ದಿನನಿತ್ಯ ಅಲಂಕಾರ ಮಾಡ್ತಾಳೋ, ಅವಳು ತನ್ನ ಕೈಗಳಿಂದ ದಿನ ಯಾರ ಪಾದಗಳನ್ನು ಸ್ಪರ್ಶ ಮಾಡಿ ಒತ್ತುತ್ತಾಳೋ
ಅಂಥ ಶ್ರೀಕೃಷ್ಣ ಲಕ್ಷ್ಮೀ ಕೈಯಲ್ಲಿ ಅಲಂಕರಿಸಿಕೊಳ್ಳುವವ ತ್ರಿವಕ್ರೆಯ ಕೈಯಲ್ಲೂ ಅಲಂಕರಿಸ್ಕೊಂಡ. ಆಮೇಲೆ ಕೇಳ್ದ, ಕೃಷ್ಣ ಎಷ್ಟು ಚಂದ ಮಾಡಿದ್ದಿ, ಏನು ಅದ್ಭುತ ನಿನ್ನ ಅಲಂಕಾರದ ಕೌಶಲ, ಶ್ರದ್ಧೆ ಎಷ್ಟು ನಿನಗೆ ಅಂದಾಗ ಅವಳನ್ನು ಹೊಗಳದಾಗೆ ಕಣ್ಣಲ್ಲಿ ನೀರು ಇಳಿತಾ ಇದೆ ಅಂತೆ ಸೈರಂಧ್ರಿ. ನೀರು ಇಳಿತಿದೆ, ಅಳಬೇಡ ಅಂದ, ಸಮಾಧಾನ ಮಾಡಿದ. ನಿನಗೇನು ವರ ಕೊಡಲಿ ಹೇಳಿ, ನಾನು ವರಪ್ರದ, ಕೇಳಿದ್ದನ್ನು ಕೊಡ್ತೀನಿ, ಏನು ಕೇಳ್ತಿ ಕೇಳಿ. ಅವಳಂತಾಳೆ ಮೆಲ್ಲನೆ, ಕೃಷ್ಣ ನನಗೂ ವಯಸ್ಸಾಗ್ತಿದೆ, ವಿವಾಹ ಮಾಡ್ಕೊಳ್ಳೋಣ ಅಂದರೆ ಯಾವ ವರವೂ ನನ್ನನ್ನು ಒಪ್ತಾ ಇಲ್ಲ, ನನ್ನ ದೇಹ ಹೀಗಾಗಿದೆ. ಅದರಿಂದ ನಿನಗೆ ಅಲಂಕಾರ ಮಾಡಿದ್ದಕ್ಕೆ ನೀನು ಕೊಡೋದಾದರೆ ವರ, ನನ್ನನ್ನೂ ಒಬ್ಬಳನ್ನು ನಿನ್ನ ಮದುವೆ ಮಾಡಿಕೊಂಡು ಹೆಂಡತಿಯನ್ನು ಮಾಡ್ಕೋ ಅಂತ ಕೇಳಿಬಿಟ್ಲ. ಬಲರಾಮ ಬೆನ್ನಿಗೆ ಹೊಡೆದ ಕೃಷ್ಣನಿಗೆ, ಬೇಕಿತ್ತಾ ನಿನಗೆ, ಬೇಕಿತ್ತಾ ಅಂತ ಹಲ್ಲು ಕಟ್ಟದ. ಅವಳೆಲ್ಲಿ ನೀನೆಲ್ಲಿ, ಹೇಳ್ತಿದ್ದೇನೆ ಬೇಡೋ ರಸ್ತೆಯಲ್ಲಿ ಯಾರು ಮಾತಾಡಿಸಿದ್ರು ಅವ್ರ ಹಿಂದೆ ಹೋಗಬೇಡೋ ಕೃಷ್ಣ ಅಂತ. ನೋಡವಳು ಮದುವೆ ಮಾಡ್ಕೊಂತಿದ್ದಾಳೆ, ಅಲಂಕಾರ ಮಾಡಿಸ್ಕೊಳ್ಳೋ ಮುನ್ನನೇ ಕೇಳಬೇಕೋ ಬೇಡ, ಅಲಂಕಾರ ಮಾಡಿದ ಮೇಲೆ ಕೇಳ್ತಿದ್ದಾಳೆ. ದುಡ್ಡು ಕೊಟ್ಟರೆ ಈಗ ಇಸ್ಕೊಳ್ಳೋದಿಲ್ಲ, ಮದುವೆ ಮಾಡ್ಕೊಂತಾಳೆ. ನಿನ್ನ ಪರಿಸ್ಥಿತಿ ಏನು? ಆಮೇಲೆ ಇವನು ಶುರು ಮಾಡಿದ್ದಾನೆ ಬಲರಾಮ. ಅದಕ್ಕೆ ಕೃಷ್ಣ ಅಂದ, ಮದುವೆ ತಾನೇ, ಅಷ್ಟ್ಯಾಕೆ ಯೋಚನೆ ಮಾಡ್ತೀಂದ. ಬಲರಾಮನಿಗೆ ಮತ್ತಷ್ಟು ಆತಂಕ, ಎಲ್ಲಿ ಮದುವೆಗೆ ಒಪ್ಕೊಂಡ್ಬಿಟ್ನಲ್ಲ ಇವ. ಏನು ಮಾಡ್ತಾನೆ ಕೃಷ್ಣ? ತನ್ನ ಅಘಟಿತ ಘಟನಾ ಶಕ್ತಿ ತೋರಿಸಿದ. ಆ ಹೆಣ್ಣನ್ನು ಹತ್ರ ಕರೆದಂತೆ ತ್ರಿವಕ್ರೆಯನ್ನು, ತನ್ನ ಪಾದದ ಹೆಬ್ಬೆರಳನ್ನು ಅವಳ ಹೆಬ್ಬೆರಳಿನ ಮೇಲೆ ಊರಿದ. ಎಡಗೈಯನ್ನು ನಡುವಿಗೆ ಕೈ ಹಾಕಿದ, ಬಲಗೈಯಿಂದ ಅವಳ ಗದ್ದವನ್ನು ಹಿಡಿದು ಎತ್ತಿದ, ಸುಲಲಿತಾಂಗಿಯನ್ನಾಗಿ ಮಾಡಿದ್ದಾನಂತೆ. ರುಜ್ವೀಂ ಕೃಷ್ಣ ಕರೋತ್. ಕೃಷ್ಣ ಮನಸ್ಸು ಮಾಡಿದರೆ ಏನು ಮಾಡಬಲ್ಲ, ಸುಲಲಿತಾಂಗಿ ಆದ್ಲು. ಚಿರಯೌವನ ಬಂದಿದೆ, ಮುಖದಲ್ಲಿ ಭಾರಿ ಹೊಳಪು, ಅವಳಂಥ ಹೆಣ್ಣೇ ಇಲ್ಲ ಮಥುರೆಯಲ್ಲಿ ಅಂತ ಅನ್ನೋಷ್ಟು ಸುಂದರಿಯನ್ನು ಮಾಡಿಬಿಟ್ಟ. ಅಲ್ಲೇ ರಸ್ತೆಯಲ್ಲಿ ಓಡಾಡ್ತಿದ್ರು ಕೆಲವರೆಲ್ಲ, ಅರೆ ತ್ರಿವಕ್ರಿ ಹಿಂಗಾದ್ಲ, ಮೊದಲೇ ಹಿಂಗಿದ್ದಾಳೆ ಅಂತ ಗೊತ್ತಿದ್ರೆ ನಾವೇ ಮದುವೆ ಮಾಡ್ಕೋತಿದ್ವಲ್ಲ ಅಂದ್ರಂತ. ಟೂ ಲೇಟ್ ಅಂದ ಕೃಷ್ಣ, ಇನ್ನೇನಾಗಲ್ಲ, ನಿಮ್ಮ ಕೈಯಲ್ಲಿ ಆಗಲ್ಲ. ತಾನೇ ಮದುವೆ ಮಾಡಿಕೊಂಡ ಅವಳನ್ನು. ಅವಳಲ್ಲಿ ಒಬ್ಬ ಮಗನನ್ನು ಪಡೆದ, ವಿವಾಹ ಮಾಡಿಕೊಂಡು ಮಗನನ್ನು ಪಡೆದ. ಅವಳಿಗೆ ವಿಶೋಕ ಅಂತ ಹೆಸರಿಟ್ಟ. ವಿಶೋಕ ತ್ರಿವಕ್ರೆಯಲ್ಲಿ ಕೃಷ್ಣನಿಗೆ ಹುಟ್ಟಿದ ಮಗನ ಹೆಸರು. ಸಾರಥ್ಯ ಹೇಳಿಕೊಟ್ಟ. ಭೀಮಸೇನನ ರಥಕ್ಕೆ ಮುಂದೆ ಸಾರಥಿಯನ್ನಾಗಿ ನೇಮಕ ಮಾಡಿಸಿದ್ನಂತೆ. ಮುಂದೆ ಕುರುಕ್ಷೇತ್ರದ ಯುದ್ಧದಲ್ಲಿ ಭೀಮನ ರಥದ ಸಾರಥಿ ಕೃಷ್ಣನ ಮಗ ವಿಶೋಕನಾಗಿದ್ದ, ತ್ರಿವಕ್ರೆಯ ಮಗ ಅಂತ ಮಹಾಭಾರತ ಹೇಳ್ತದೆ. ಇದಲ್ವೇ ಕೃಷ್ಣನ ಅನುಗ್ರಹ ಅಂದರೆ? ವಿವಾಹನೇ ಆಗದ ಹೆಣ್ಣಿಗೆ ವಿವಾಹದ ಭಾಗ್ಯ. ಯಾಕೆ? ಕೃಷ್ಣನಿಗೆ ಅವಳು ಮಾಡಿದ್ದು ಗಂಧಾಲಂಕಾರ. ಗಂಧಾಲಂಕಾರ ಕೃಷ್ಣ ಯಾರಿಂದಲಾದರೂ ಮಾಡಿಸ್ಕೊಳ್ತಿದ್ದ. ಗಂಧದ ಹಿಂದೆ ಒಳಗೆ ಹೃದಯದಲ್ಲಿದ್ದ ಅವಳ ಭಕ್ತಿಯ ಗಂಧ ಇದೆಯಲ್ಲ, ಅದು ಕೃಷ್ಣನಿಗೆ ಬೇಕಾಯ್ತಂತೆ. ನಮಗೆ ಈ ಕಥೆ ಸಂದೇಶ ಕೊಡ್ತದೆ. ಅವಳ ಕುಲ ಕೇಳಲಿಲ್ಲ, ಜಾತಿ ಕೇಳಲಿಲ್ಲ, ಪಂಥ ಕೇಳಲಿಲ್ಲ. ಅವಳ ಸೇವೆ, ಅವಳ ನಿಷ್ಕಲ್ಮಶವಾದ ಹೃದಯ ಶ್ರೀಕೃಷ್ಣನಿಗೆ ಬಹಳ ಆನಂದ ಕೊಡುತ್ತಂತೆ. ನೋಡಿ, ನಾವೆಲ್ಲ ತ್ರಿವಕ್ರೆ ಇದ್ದಾಗಿದ್ದೇವೆ. ದೇವರು ನಮ್ಮಿಂದ ಅಪೇಕ್ಷೆ ಪಡ್ತಾ ಇರೋದು ಏನನ್ನ ಅಂತ ಅರ್ಥೈಸ್ಕೊಳ್ಳೋಣ. ಅವಳಂತೆ ನಾವು ದೇವರಲ್ಲಿ ಭಕ್ತಿ ಮೆರೆದ್ರೆ ಭಗವಂತ ನಮ್ಮನ್ನು, ನಮ್ಮ ದೇಹ ಸ್ವಲ್ಪ ಚೆನ್ನಾಗಿರ್ಬೋದೇನೋ ನೋಡ್ಲಿಕ್ಕೆ ಇವತ್ತು ಅಲ್ಲ, ದೇಹ ಚೆನ್ನಾಗಿದೆ, ಆದರೆ ಬುದ್ಧಿ ಸ್ವಲ್ಪ ತ್ರಿವಕ್ರೆ ಆಗಿದೆ. ಅವಳಿಗೆ ಬುದ್ಧಿ ಚೆನ್ನಾಗಿತ್ತು, ದೇಹ ಅಷ್ಟೇ ವಕ್ರ ಆಗಿತ್ತು, ಇಷ್ಟೇ ವ್ಯತ್ಯಾಸ. ಅವಳು ಭಕ್ತಳಾಗಿ ಬುದ್ಧಿ ಚೆನ್ನಾಗಿಟ್ಕೊಂಡಿದ್ದಾಳೆ, ಆದರೆ ದೇಹ ವಕ್ರ ಆಗಿದೆ. ನಮ್ದೇನಾಗಿದೆ ಅಂದರೆ ದೇವರ ಬಗ್ಗೆ ವಕ್ರ ಬುದ್ಧಿಯಾಗಿದ್ದೇವೆ, ದೇಹ ಮಾತ್ರ ಭಾರೀ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದೀವಿ. ಭಗವಂತ ನಿರೀಕ್ಷೆ ಮಾಡ್ತಾನೆ, ದೇಹಕ್ಕಿಂತ ಬುದ್ಧಿ ಚೆನ್ನಾಗಿರಲಿ ಅಂದರೆ ನೀ ನನಗೆ ಬೇಕಾಗ್ತೀ ಅಂತಂದಂತೆ. ಇದು ಕೃಷ್ಣ ಮಾಡಿದ ಅಪೂರ್ವವಾದ ಅನುಗ್ರಹ. ತ್ರಿವಕ್ರೆಯ ಉದ್ಧಾರದ ಕಥೆ ಭಾಗವತದಲ್ಲಿ ಬರ್ತದೆ. ಒಮ್ಮೆ ಕೃಷ್ಣ ಹಸ್ತಿನಾವತಿಗೆ ಬರ್ತಾನೆ ಅಂತ ವಿಷಯ ಹಬ್ಬಿತು. ದುರ್ಯೋಧನ ಮನೆಗೆ ಬರ್ತಾನೆ ಅಂತ ದುರ್ಯೋಧನ
ಎಲ್ಲೆಡೆ ಬ್ಯಾನರ್ ಹಚ್ಚಿದ. ಈಗೆಲ್ಲ ರಾಜಕಾರಣಿಗಳು ಬರಬೇಕಾದ್ರೆ ಬ್ಯಾನರ್ ಹಚ್ಚಬೇಕಲ್ವೇ? ಅವನಿಗೇನು ಕೃಷ್ಣನ್ನ ತನ್ನ ವಶ ಮಾಡಿಕೊಳ್ಬೇಕು ಅಂತ. ಎಲ್ಲ ಕಡೆ ಊರು ತುಂಬ ಬ್ಯಾನರ್, ಕೃಷ್ಣನಿಗೆ ಸ್ವಾಗತ ಅಂತ. ಕೃಷ್ಣನ ರಥ ಬಂತು ಹಸ್ತಿನಾವತಿಗೆ, ನಿಲ್ಲೇ ಇಲ್ಲ. ದುರ್ಯೋಧನ ಮನೆ ಮುಂದೆ ನಿಲ್ಲೇ ಇಲ್ಲ. ವೇಗವಾಗಿ ಆ ರಥ ಸಾರಥಿಗೆ ಹೇಳಿದ್ದ, ಹಸ್ತಿನಾವತಿಯ ಕಡೇ ಮನೆಗೆ ಹೋಗು ಅಂತಂದಿದ್ದ. ದುರ್ಯೋಧನ ಪೆಚ್ಚಾದ, ನನ್ನ ಮನೆಗೆ ಬರ್ತಾನೆ ಅಂತ ಅಂದ್ಕೊಂಡಿದ್ದಾನೆ, ಬರಲೇ ಇಲ್ಲ, ನಿಲ್ಲೇ ಇಲ್ಲ. ಎಲ್ಲಿ ಹೋಗ್ತಾನೆ ನೋಡ್ತಾನೆ, ಕೊನೇ ಮನೆಗೆ ಹೋಗಿ ನಿಂತಂತೆ ರಥ. ಕೊನೇ ಮನೆ ಅಂದರೆ ಅದು ವಿದುರನ ಮನೆ. ವಿದುರನ ಮನೆ ಮುಂದೆ ರಥ ನಿಂತಿದೆ. ವಿದುರನಿಗೆ ಎಲ್ಲಿಲ್ಲದ ಸಂಭ್ರಮ. ಅವ ಊಹಿಸಿರಲಿಲ್ಲ ಕೃಷ್ಣ ನನ್ನ ಮನೆಗೆ ಬರ್ತಾನೆ. ಯಾಕಂದರೆ ಪೇಪರ್ನಲ್ಲೆಲ್ಲ ಅನೌನ್ಸ್ಮೆಂಟ್ ಬೇರೆ ಹೇಗಿತ್ತು, ಟಿ ವಿಗಳಲ್ಲೆಲ್ಲ ದುರ್ಯೋಧನ ಮನೆಗೆ ಕೃಷ್ಣ ಬರ್ತಾ ಇದ್ದಾನೆ ಅಂತ ಅನೌನ್ಸ್ ಮಾಡಿದ್ರು. ನೋಡಿದರೆ ವಿದುರನ ಮನೆಗೆ ಬಂದ್ಬಿಟ್ಟು ಭಾರಿ ಸಂಭ್ರಮ. ಕೃಷ್ಣನ ಬಂದದ್ದೇ ದೊಡ್ಡ ಸಂಭ್ರಮ. ವಿದುರ ಎಲ್ಲಿಲ್ಲದ ಆನಂದ. ಬಂದ, ಕರ್ಕೊಂಡು ಬಂದ, ಒಳಗೆ ಕೂಡಿಸಿದ, ಒಂದು ಮಣೆ ಹಾಕಿದ, ಕೂಡಿಸಿದ, ಮಾತಾಡಿಸಿದ, ಕೈ ಕುಲುಕಿದ, ಎಲ್ಲ ಮಾಡಿದ. ಮಾಡಿದ ಮೇಲೆ ಏನಿದೆ ಮನೆಯಲ್ಲಿ ಅಂತ ಹೆಂಡತಿ ಕೇಳ್ದ. ಒಂದು ಬಾಳೆ ಗೊನೆ ಇತ್ತಂತೆ, ಬಾಳೆಹಣ್ಣಿನ ಗೊನೆ. ಅವರು ತೋರಿಸಿದ್ರು, ಇನ್ನೇನಿಲ್ಲ, ಎಲ್ಲ ಸಾಮಾನು ಖರ್ಚಾಗೋಗಿದೆ, ಬಾಳೆಹಣ್ಣಿನ ಗೊನೆ ಮಾತ್ರ ಇದೆ, ನೀವು ಬೇಕಾದರೆ ಕೃಷ್ಣನಿಗೆ ಕೊಡ್ರಿ ಅಂತಂದು. ಅದಕ್ಕೆ ವಿದುರ ಅಂದ, ಇವತ್ತೇ ಸಾಮಾನಿಲ್ಲ ಅಂತ ಆಗಬೇಕೆ, ಏನಾದರೂ ಸಿಹಿ ಪಾಯಸ ಏನಾದರೂ ಮಾಡ್ಬೋದಾಗಿತ್ತು ಕೃಷ್ಣನಿಗೆ. ಛೇಚೆ ಏನೂ ಇಲ್ಲ ಅಂತಾಯ್ತಲ್ಲ, ಒಂದು ಕೆಲಸ ಮಾಡಿ, ನೀನು ಬಾಳೆಹಣ್ಣು ಗೊನೆ ಮುಂದಿಡ್ತೇನೆ ಕೃಷ್ಣನಿಗೆ, ಎಲ್ಲಿಂದ ಬಂದಿದ್ದಾನೋ ಅನ್ನೋ ದೂರದಿಂದ ಮಹಾನುಭಾವ, ಅವನಿಗೆ ಬಾಳೆಹಣ್ಣು ಕೊಡ್ತಾ ಇರು, ಅಷ್ಟರಲ್ಲಿ ನೀನು ಮಾತಾಡಿಸ್ತಾ ಇರು, ನಾನು ಹೋಗಿ ಸಾಮಾನು ತರ್ತೇನೆ ಅಂತ. ಏನಾದರೂ ತರ್ತೇನೆ, ಹಾಲು ತರ್ತೇನೆ, ಮೊಸರು ತರ್ತೇನೆ ಅಂತ ಹೇಳ್ದೆ. ಏನಾದರೂ ತರ್ತೇನೆ, ಮಾಡೋಣ. ಆಯಿತು ಅಂದ್ಲು ಹೆಂಡತಿ. ಬಾಳೆಹಣ್ಣು ಗೊನೆ ಕೃಷ್ಣನ ಮುಂದಿಟ್ಟ. ಭಕ್ತಿಯಿಂದ ನಮಸ್ಕಾರ ಮಾಡಿ, ಕೃಷ್ಣ ನನ್ನ ಹೆಂಡತಿ ಹಣ್ಣು ಕೊಡ್ತಿರ್ತಾಳೆ, ಸ್ವಲ್ಪ ಹೊತ್ತು ತಿಂತಿರು, ಬಂದುಬಿಡ್ತೇನೆ ಅಂತಂದ. ಅವಳಿಗೆ ವಿದುರನಿಗೆ ಎಷ್ಟು ಭಕ್ತಿಯೋ ಅವಳಿಗೂ ಅಷ್ಟು ಭಕ್ತಿ ಕೃಷ್ಣನ ಮೇಲೆ. ಪರದೈವ ಬಂದಿದ್ದಾನೆ ಅನುಭವ ಮನೆಗೆ ಅಂತ. ಸರಿ ಇಂಥ ಬಾಳೆಹಣ್ಣು ಸಿಪ್ಪೆ ಸುಲಿಬೇಕು, ಕೃಷ್ಣನಿಗೆ ಕೊಡಬೇಕು. ಕೃಷ್ಣನ ಮುಖನೇ ನೋಡ್ತಿದ್ದಾಳೆ. ಆ ಕೃಷ್ಣನ ಮುಖನೇ ಆಗಿದೆ. ಕೊಡ್ತಿದ್ದಾಳೆ, ಇವತ್ತು ತಿಂತಿದ್ದಾನೆ. ಈತ ಬಂದ ಸಾಮಾನು ತಗೊಂಡು. ವಿದುರ ಸಾಮಾನು ತಂದು ಇವಳೇನು ಕೊಡ್ತಿದ್ದಾಳೆ, ಇವನೇನು ತಿಂತಿದ್ದಾನೆ ಅಂತ ಕಣ್ಣಾಡಿಸಿ ನೋಡ್ತಾನೆ. ತಿರುಳೆಲ್ಲ ಕೆಳಗೆ ಹಾಕಿದ್ದಾಳೆ, ಸಿಪ್ಪೆ ಎಲ್ಲ ಕೈಗಿಟ್ಟಿದ್ದಾಳೆ. ಬಾಯಿಗೆ ಬಂದಾಗ ಬೈದ, ಬುದ್ಧಿ ಇದೆನಾ ನಿನಗೆ? ಯಾರು ಅಂದ್ಕೊಂಡಿದ್ದಿ ಕೃಷ್ಣನನ್ನ? ಅರೆ ತಿರುಳು ಕೆಳಗೆ ಹಾಕಿ ಸಿಪ್ಪೆ ಕೊಟ್ಟಿದೆಯಲ್ಲೇ ಅಂತ ಬೈದ. ಕೃಷ್ಣನಿಗೂ ಒಂದು ಮಾತಂದ, ಕೃಷ್ಣ ನಿನಗಾದರೂ ಗೊತ್ತಾಗಬಾರ್ದೇನೋ, ಸಿಪ್ಪೆ ತಿಂದುಬಿಟ್ಟಿದೆಯಲ್ಲ ಇಷ್ಟೋ ತನಕ ಅಂತ ಅವನಿಗೂ ಅಂದ. ನೀನು ಒಳಗೆ ಅಡುಗೆ ಮಾಡಿ ಹೋಗಿ ಸಾಮಾನು ತಂದಿದ್ದೇನೆ ಅಂತ ಕಳಿಸಿದ ಅವಳನ್ನು. ಅವಳು ಕೃಷ್ಣನ ಮುಖನೇ, ಇವನು ಬೈದದ್ದು ಪರಿವಿಲ್ಲ ಅವಳಿಗೆ, ಮೈ ಮೇಲೆ ಎಚ್ಚರ ಇಲ್ಲ. ಕೃಷ್ಣ ಅಂದ್ರೆ ಹಾಗೆ ಮಾಡ್ತಾನೆ. ಅವಳು ಪಾಪ ಬೈದ್ನಲ್ಲ, ಸುಮ್ಮನೆ ಯಾಕೆ ಬೇಡ ಬಿಡು ಅಂತ ಮನೆ ಒಳಗೆ ಹೋದ್ಲು. ಈತ ನಾನು ಕೊಡ್ತೇನೆ ಸರಿ ಅಂತ ಸರಿಸಿ ತಾನು ಬಾಳೆಹಣ್ಣಿನ ಸಿಪ್ಪೆ ಸುಲಿದು ತಿರುಳು ಕೃಷ್ಣನ ಕೈ ಕೊಟ್ಟು ಒಂದು ತಿನ್ನಬೇಕು ಅಂತ ಕೃಷ್ಣ ಅದನ್ನು ಬಾಯಿಗೆ ಹಾಕ್ಕೊಳ್ಳೋ ಹಾಗೆ ತಿನ್ನು ಅಂತ ತಿಂದ. ಕೃಷ್ಣ ಹೇಗಿದೆ ಬಾಳೆಹಣ್ಣು ಅಂತ. ಕೃಷ್ಣ ಒಂದು ಮಾತು ಹೇಳಿದ್ನಂತೆ, ನಿನ್ನ ಹೆಂಡತಿ ಕೊಡುವಾಗ ಎಷ್ಟು ಸಿಹಿ ಇತ್ತೋ ಅಷ್ಟಿಲ್ಲ, ಸ್ವಲ್ಪ ಹುಳಿ ಹತ್ತಿದೆ ಅಂತಂದಂತೆ. ವಿದುರ ತಲೆ ಕೆಳಗೆ ಹಾಕಿಬಿಟ್ಟ. ನಾನು ಬಾಳೆಹಣ್ಣಿಗೆ ಬಂದವನಲ್ಲ, ಸಿಪ್ಪೆಗೂ ಬಂದವನಲ್ಲ, ಆ ಹಿಂದಿನ ಭಕ್ತಿಗೆ ನಾನು ಬಂದವ ಅಂತಾನೆ ಭಗವಂತ. ಭಕ್ತ್ಯಾ ತುಷ್ಯತಿ ಕೇಶವ. ದೇವರು ಭಕ್ತಿಗೆ ತುಷ್ಯತಿ, ಸಂತುಷ್ಟನಾಗ್ತಾನೆ. ಸಿಪ್ಪೆ ಕೊಡ್ತಿದ್ದಾಳ, ತಿರುಳು ಕೊಡ್ತಿದ್ದಾಳ ಬೇಕಿಲ್ಲ ನನಗೆ, ನನ್ನ ಬಗ್ಗೆ ಭಾವ ಏನು ಇಟ್ಕೊಂಡಿದ್ದಾಳೆ ಬೇಕಾಗಿತ್ತು, ಅದು ಅವಳಲ್ಲಿ ಚೆನ್ನಾಗಿತ್ತು. ನೀನು ಸಿಪ್ಪೆ ಕೊಡಬಾರ್ದು, ತಿರುಳೇ ಕೊಡಬೇಕು ಅಂತ ಎಚ್ಚರ ವಹಿಸಿ ಕೊಟ್ಟೆಲ್ಲ, ಹಾಗಾದರೆ ನನಗೆ ಸ್ವಲ್ಪ ಹುಳಿ ಹತ್ತು ಹಾಗಾಯಿತು ಅಂತಂದ್ಬಿಟ್ಟೆ. ಈ ಕಥೆ ನಮಗೆ ಕೊಡೋ ತಿಳುವಳಿಕೆ ಎಂಥ ಅದ್ಭುತ. ಭಗವಂತನಿಗೆ ಸಿಪ್ಪೆ ಕೊಡ್ತೇವೋ ಹಣ್ಣು ಕೊಡ್ತೇವೋ ಅನ್ನೋ ಚರ್ಚೆನೇ ಮಾಡ್ತಿದ್ದೇವೆ ಹೊರತು
ಒಳಗೆ ನಮ್ಮ ಮನಸ್ಸು ಎಷ್ಟು ನಿಷ್ಕಲ್ಮಶ ಇದೆ ಅಂತ ಎಂದು ಅವಲೋಕನ ಮಾಡಿಕೊಳ್ತೇವೆ. ಇದು ವಿದುರನ ಹೆಂಡತಿಯ ಬಗ್ಗೆ ಕಥೆ ಹೇಳಿ ಭಾಗವತ ಅನುಸಂಧಾನ ಮಾಡಿಸ್ತದೆ. ದುರ್ಯೋಧನ ಮನೆಗೆ ಹೋಗಲೇ ಇಲ್ಲ. ಅವನ ಮನೆ ಒಂದು ಹಾಲಿನ ಹನಿಯನ್ನೂ ಬಾಯಿಗೆ ಹಾಕ್ಕೊಳ್ಳಿಲ್ಲ. ಓಕರಿಸಿ ಕುರುಪನ ಮಾನವನೇ ಕೊಂಡ, ವಿದುರನ ಮನೆಯ ಪಾಲುಂಡ, ಓಕರಿಸಿ ಕುರುಪನ ಮಾನವನೇ ಕೊಂಡ ಅಂತಾರೆ ಮಹಾನುಭಾವ. ನಿನ್ನ ಮನೆಗೆ ಬರಲ್ಲ ಅಂತ ಕೃಷ್ಣ. ಕಾರಣ ಕೇಳಿದಂತೆ ದುರ್ಯೋಧನ ನಾಚಿಕೆ ಇಲ್ಲದೆ ಕೇಳಿ ಕಳಿಸ್ತಾನೆ, ಯಾಕೆ ಬರಲ್ಲ? ಮೀಡಿಯಾದವ್ರನ್ನ ಕೊಟ್ಟು ಕಳಿಸಿದ ಅದು ಅವಾಗಿಂದ ಬಂದಿದ್ದದೆಲ್ಲ. ಈ ಮೀಡಿಯಾದವ್ರನ್ನ ಕಳಿಸಿ, ಟಿ ವಿದವ್ರನ್ನ ಕಳಿಸಿ, ಕೃಷ್ಣನ ಮುಂದ್ಗಡೆ ಹೋಗಿ ಮೈಕಿಟ್ಟು ದುರ್ಯೋಧನ ಮನೆಗೆ ಬರ್ತೇನೆ ಎಂದಿದ್ರಂತೆ. ಕಾರಣ ಹೇಳಿ ಯಾಕೆ ಬರಲಿಲ್ಲ? ಕೃಷ್ಣನಿಗೇನು ಬಿಡೆ ದಾಕ್ಷಿಣ್ಯ, ನೇರ ಹೇಳಿದ, ಮಮ ಪ್ರಾಣಾಹಿ ಪಾಂಡವಾ ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವಾ. ದುರ್ಯೋಧನ ಪಾಂಡವರನ್ನ ದ್ವೇಷ ಮಾಡ್ತಿದ್ದಾನೆ. ಅವರು ನನ್ನ ಪಂಚ ಪ್ರಾಣರಿದ್ದಂತೆ. ಯಾರು ಅವರನ್ನು ದ್ವೇಷ ಮಾಡ್ತಾರೋ ಅವರ ಮನೆ ಹಾಲು ನಾನು ಉಣ್ಣಲ್ಲ. ಎಲ್ಲ ಕಡೆ ಟಿ ವಿಯಲ್ಲೆಲ್ಲ ಅದೇ ನ್ಯೂಸ್ ಅಂತೆ ಮರುದಿವಸ. ಅಲ್ಲ, ಈಗಿನ ಕಾಲಕ್ಕೆ ಟಿ ವಿ ಇರಲಿಲ್ಲ, ಅವಾಗೊಂದು ಹೊಸದು ಕಂಡುಕೊಂಡಿರ್ತಿದ್ರು ಅವರು ಪ್ರಚಾರ ಮಾಧ್ಯಮ. ಈ ಮಾತು ನಮಗೆ ಕೊಡೋ ಸಂದೇಶ ಏನು? ಭಗವಂತ ಯಾರ ಮನೆಗೆ ಬರ್ತಾನೆ, ಯಾರಿಂದ ಆದರ ಮಾಡಿಸ್ಕೊಳ್ತಾನೆ, ಆತಿಥ್ಯ ಸ್ವೀಕರಿಸ್ತಾನೆ, ಯಾರನ್ನ ತನ್ನವರು ಅಂತ ಒಪ್ಪಿಟ್ಟುಕೊಳ್ತಾನೆ, ಯಾರನ್ನ ವಾಕರಿಸಿ ಹತ್ರನೂ ಹೋಗದಂತೆ ಮಾಡ್ತಾನೆ. ಇದೆಲ್ಲ ಕೃಷ್ಣನ ಕಥೆಯಿಂದ ನಮಗೆ ನೀನು ದುರ್ಯೋಧನನಾಗಿ, ನೀನು ಅಕ್ರೂರನಾಗಿ, ವಿದುರನಾಗಿ, ಅಥವಾ ಕಂಸನಾಗಿ, ಜರಾಸಂಧನಾಗಿ ಯಾರಾಗಿ ಮಾರ್ಪಾಡಾಗ್ತಿ ಹೇಳು, ಅದಕ್ಕೆ ತಕ್ಕಂತೆ ನಿನ್ನ ಜೊತೆಗೆ ನಾನು ವ್ಯವಹರಿಸ್ತೇನೆ ಅಂತಾನೆ ಕೃಷ್ಣ. ಇಲ್ಲ, ನಾ ಜರಾಸಂಧನಾಗಿರ್ತೇನೆ, ಭೀಮನ್ ಕರ್ಕೊಂಡು ಬಂದು ಕೊಲಿಸ್ತೇನೆ ಅಂತಾನೆ. ಇಲ್ಲ, ನಾ ಕೀಚಕನಾಗಿರ್ತೇನೆ, ಭೀಮನ್ ಕರ್ಕೊಂಡು ಬಂದು ತೊಡೆ ದುರ್ಯೋಧನ ಭೀಮನ್ ಕರ್ಕೊಂಡು ಬಂದು ತೊಡೆ ಮುರಿಸ್ತೇನೆ. ಇಲ್ಲ, ನಾನು ಅರ್ಜುನನಾಗ್ತೀನಿ, ದ್ರೌಪದಿ ಆಗ್ತೀನಿ, ಸೈರಂಧ್ರಿ ಆಗ್ತೀನಿ, ನಂದಗೋಪನಾಗ್ತೀನಿ, ದೇವಕಿ ಆಗ್ತೀನಿ, ವಸುದೇವನಾಗ್ತೀನಿ ಅಂದರೆ ನಾನೇ ನಿನಗೆ ಪರವಶನಾಗಿರ್ತೀನಿ. ಇದೇ ಭಾಗವತ. ಭಾಗವತದ ದಶಮ ಸ್ಕಂಧ ಅಂದರೆ ಇಂತಿಷ್ಟು ಪಾತ್ರಗಳು ಹೀಗಿರು ಅಂತ ತೋರಿಸಿದ್ದಂತೆ, ಇಂತಿಷ್ಟು ಪಾತ್ರಗಳು ಹೀಗಿರಬೇಡ ಅಂತ ತೋರಿಸಿದ್ದಂತೆ. ಅದರಂತೆ ರುಕ್ಮಿಣೀ ದೇವಿ, ಶಿಶುಪಾಲ, ಜರಾಸಂಧ ಸೇರಿ ಕೃಷ್ಣನಿಗೆ ವಿವಾಹ ಮಾಡಿಸಬಾರ್ದು ಅಂತ ಮಾಡಿ ಶಿಶುಪಾಲನಿಗೇ ಕೊಡಿಸ್ಬೇಕು ಅಂತ ಹಠ ಮಾಡಿದ್ನಂತೆ. ಆದರೆ ರುಕ್ಮಿಣಿ ಲಕ್ಷ್ಮಿ ಅವತಾರ, ಮಹಾಲಕ್ಷ್ಮಿ ಅವಳು ಕೃಷ್ಣನಿಗೆ ಪತ್ರ ಬರೆದಿದ್ದಾಳೆ. ಕೃಷ್ಣನೇ ರಥ ತಗೊಂಡು ಬಂದು ರುಕ್ಮಿಣಿಯನ್ನು ತನ್ನ ರಥದಲ್ಲಿ ಕುಡಿಸ್ಕೊಂಡು ಮೂಲ ಮಾಧವ ಅನ್ನೋ ಕ್ಷೇತ್ರದಲ್ಲಿ ವಿವಾಹ ಮಾಡಿಕೊಂಡ ಅಂತ ಕಥೆ ಭಾಗವತದಲ್ಲಿ ಬರ್ತದೆ. ಲಕ್ಷ್ಮಿ ಯಾರು? ಹಿಂದಿನ ಜನ್ಮದ ಸೀತೆ. ಶಿಶುಪಾಲ ಯಾರು? ಹಿಂದಿನ ಜನ್ಮದಲ್ಲಿ ರಾವಣ. ರಾವಣನಾದಾಗ ಈ ಶಿಶುಪಾಲ ಸೀತೆಯನ್ನು ರಾಮ ಆಶ್ರಮದಲ್ಲಿ ಇಲ್ಲದೆ ಇರೋ ಹಾಗೆ ಮಾಡಿ ಅಪಹರಿಸ್ಕೊಂಡು ಹೋಗಿದ್ನಂತೆ. ಮಾರೀಚ ಅಂತ ಬಂದ, ಅದು ರಾವಣನೇ ಕಳಿಸಿದ್ದವನನ್ನು. ಇಲ್ಲೇ ಗೋಕರ್ಣದಲ್ಲಿದ್ದ. ಗೋಕರ್ಣ ಎಲ್ರಿಗೂ ಗೊತ್ತಿದೆ. ಗೋಕರ್ಣದಲ್ಲಿದ್ದ ಮಾರೀಚ. ಲಂಕೆಯಿಂದ ಹಾರಿ ಗೋಕರ್ಣಕ್ಕೆ ಬಂದು ಮಾರೀಚನನ್ನು ಗೋದಾವರಿ ತೀರಕ್ಕೆ, ನಾಸಿಕ್ ಅಂತ ಇವತ್ತು ತ್ರಂಬಕೇಶ್ವರ, ನಾಸಿಕ್ ಅಂತ ಇದೆ, ಕೇಳಿರಬೇಕು. ಅದು ಪಂಚವಟಿ ಅಲ್ಲಿದ್ದದ್ದು. ಅಲ್ಲಿದ್ದ ಸೀತೆಯನ್ನು ರಾಮರನ್ನು ವಂಚನೆ ಮಾಡಲಿಕ್ಕೆ ಗೋಕರ್ಣದಲ್ಲಿದ್ದ ಮಾರೀಚನನ್ನು ಕರ್ಕೊಂಡು ಹೋದ್ನಂತೆ ರಾವಣ. ಆಶ್ರಮದಲ್ಲಿ ಇಲ್ಲ ಅಂತ ಅನಿಸಿದ ರಾಮನನ್ನು, ಯಾಕಂದರೆ ಆ ಬಂಗಾರದ ಜಿಂಕೆ ಮೇಲೆ ಆಸೆ ಪಡ್ತು ಅಂತ ಹೇಳ್ತಿದ್ದಾನೆ ರಾಮ. ಬಂಗಾರದ ಜಿಂಕೆ ಅಂತ ಇರಲ್ಲ ಅಂತ. ಇಲ್ಲ, ಬೇಕು ಬೇಕು ಅಂತ ಹಠ ಮಾಡುವ ನೆಪ ಮಾಡಿದ್ಲು. ರಾವಣ ಮಾಯಾವಿ ಭಿಕ್ಷು ವೇಷ ಹಾಕ್ಕೊಂಡು ಬಂದು ಸೀತೆಯನ್ನು ಅಂತೂ ಅಪಹರಿಸ್ಕೊಂಡು ಹೋದ ಅಂತ ಕಥೆ ರಾಮಾಯಣದಲ್ಲಿ ಬರ್ತದೆ. ಇಲ್ಲಿ ಅದೇ ರಾವಣನೇ ಶಿಶುಪಾಲನಾಗಿದ್ದ. ಪುನಃ ಅದೇ ಸೀತೆನೇ ಲಕ್ಷ್ಮಿನೇ ರುಕ್ಮಿಣಿ ಆಗಿದ್ದಾಳೆ. ಇವಳಿಗೆ ಏನಾದರೂ ಮಾಡಿ ಕೃಷ್ಣನನ್ನ ಜೊತೆಗೆ ವಿವಾಹ ಮಾಡಬಾರ್ದು ಅಂತ ತಡೆ ಒಡ್ಲಿಕ್ಕೆ ಪ್ರಯತ್ನ ಪಟ್ಟ. ಕೃಷ್ಣ ಏನು ಮಾಡಿದ? ಭಾಗವತ ಹೇಳ್ತದೆ, ಅಂದಿನ ಸೀತೆ, ಅಂದಿನ ರಾಮ, ಕೃಷ್ಣ, ಇವತ್ತು ರುಕ್ಮಿಣಿ ವಿವಾಹದ ಸಮಯಕ್ಕೆ ತಾನೇ ರಥ
ಮುಂದೆ ಬರೋ ಹಾಗೆ ಮಾಡಿ ಕುಲದೇವಿ ಯಾತ್ರೆಯ ಸಮಯದಲ್ಲಿ ರುಕ್ಮಿಣಿನ ರಥದಲ್ಲಿ ಕೂಡಿಸ್ಕೊಂಡ್ರೆ ಯುದ್ಧಕ್ಕೆ ಬಂದ್ರಂತ. ಭಗವಂತ ಯುದ್ಧ ಮಾಡಿದ. ಯುದ್ಧ ಮಾಡಿ ಯಾರ್ಯಾರು ರುಕ್ಮಿಣಿಯನ್ನು ಬಯಸಿದ್ರೋ ಅವರ ತಲೆ ಕತ್ತರಿಸಿ, ಕೈ ಕತ್ತರಿಸಿ, ಕಾಲು ಕತ್ತರಿಸಿ, ಏನು ಮಾಡಿದರೂ ರುಕ್ಮಿಣಿ ಸಿಗಲ್ಲ ನಿಮಗೆ ಅಂತ ತಾನೇ ಬಂದು ವಿವಾಹ ಮಾಡಿಕೊಂಡ. ಮೂಲ ಮಾಧವ ಅಂತ ದ್ವಾರಕೆ ಹತ್ರ ಇರೋ ಕ್ಷೇತ್ರದಲ್ಲಿ ಕೃಷ್ಣ ವಿವಾಹ ಮಾಡಿಕೊಂಡ ಅಂತ ಹೇಳ್ತಾರೆ. ಏನು ಈ ಚರಿತ್ರೆಯ ಸಂದೇಶ? ಯಾವತ್ತಿದ್ರೂ ಕೃಷ್ಣ ಭಕ್ತರು ಕೃಷ್ಣನಿಂದ ದೂರ ಮಾಡಲಿಕ್ಕೆ ಅಂತ ಯಾರಿಂದ ಸಾಧ್ಯ ಇಲ್ಲ. ಆ ಭಕ್ತರು ಅವನಿಗೇ ಸೇರಬೇಕು. ನೋಡಿ, ರುಕ್ಮಿಣಿಯ ಕಥೆ ಅದು. ಅವಳು ಬರೆಯುವಾಗ ಬರೀತಾಳೆ, ಎಲ್ಲ ಇದ್ದಂಥ ಶಿಶುಪಾಲ, ದಂತವಕ್ತ್ರ, ಜರಾಸಂಧ, ಸಾಲ್ವ, ದಮಘೋಷ, ರುಗ್ಮಿ ಅಂತ ಅವಳಿಗೊಬ್ಬ ಸಹೋದರ ಇದ್ದ. ಅವನು ಎಲ್ಲರೂ ಪ್ರಯತ್ನಪಟ್ಟರು ಕೃಷ್ಣನಿಂದ ಇವಳನ್ನು ದೂರ ಮಾಡಬೇಕು. ಆದರೆ ಕೃಷ್ಣ ಒಬ್ಬ ನಿಂತುಕೊಂಡ, ಅಷ್ಟು ಜನರನ್ನು ಹೋರಾಟ ಮಾಡಿ ಸೋಲಿಸಿ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಂಡ. ಇದು ನಮಗೆ ಕೊಟ್ಟ ಸಂದೇಶ. ನನ್ನ ಭಕ್ತರು ಅಂತಾದವರನ್ನು ನನ್ನಿಂದ ಯಾರೂ ಬೇರ್ಪಡಿಸ್ಲಿಕ್ಕಾಗಲ್ಲ. ನನ್ನ ಭಕ್ತರ ಆಪತ್ತನ್ನು ನಾನೇ ಪರಿಹಾರ ಮಾಡ್ತೇನೆ. ನನ್ನನ್ನು ಶರಣು ಬಂದವರಿಗೆ ಯಾವತ್ತೂ ನಾನು ಕೈ ಕೊಡಲ್ಲ. ಈಗೆಲ್ಲ ಕೈ ಕೊಡೋರೇ ಜಾಸ್ತಿ. ದೇವರನ್ನು ಶರಣು ಬಂದರೆ ಯಾವತ್ತೂ ಕೈ ಕೊಡಲ್ಲ. ಇದೇ ತತ್ವಗಳನ್ನು ಸಾರಿ ಸಾರಿ ಭಾಗವತ ನಮಗೆ ಅನುಸಂಧಾನ ಮಾಡಿಸ್ತದೆ. ಇಂಥ ಕೃಷ್ಣನ ಕಥೆಯನ್ನು ದಶಮಸ್ಕಂದ ವಿಸ್ತಾರವಾಗಿ ಹೇಳ್ತದೆ. ಏಕಾದಶ ಸ್ಕಂದ ಭಾಗವತ ಧರ್ಮಗಳನ್ನು, ದ್ವಾದಶ ಸ್ಕಂದದಲ್ಲಿ ಬುದ್ಧಾವತಾರದ ಕಥೆ, ಕಲ್ಕಿ ಅವತಾರದ ಚರಿತ್ರೆಯನ್ನು ಹೇಳಿ ಮಾರ್ಕಾಂಡೇಯರನ್ನು ಸ್ಮರಣೆ ಮಾಡಿಸ್ತಾ ಸೂತ ಪುರಾಣಿಕರು ಶೌನಕರಿಗೆ ಈ ಭಾಗವತವನ್ನು ಮುಕ್ತಾಯ ಮಾಡುತ್ತಾರೆ. ಶುಕಮುನಿಗಳು ಪರೀಕ್ಷಿತನಿಗೆ ಭಾಗವತ ಹೇಳಿದ್ರಿಂದ ತಕ್ಷಕ ಸರ್ಪ ದೇಹಕ್ಕಷ್ಟೇ ಕಚ್ಚಿತಂತೆ. ಮೊದಲನೇ ದಿನದಿಂದ ಆರಂಭ ಮಾಡಿ ಕಥೆ ಕೇಳಿದ್ವಿ. ಅವನು ಕೇಳಿದ್ದ, ಹಾಗಾಗಿ ಅವನಿಗೆ ದೇಹಕ್ಕೆ ಮಾತ್ರ ಕಚ್ಚಿತು. ಒಳಗಿರುವ ಪರೀಕ್ಷಿತ್ ರಾಜ ಆತ್ಮ ಭಗವಂತನ ಪಾದ ಸೇರ್ತು ಅಂತ ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ ಅಂತ ತಿಳಿಸ್ತಾರೆ. ಇದೇ ಭಾಗವತ ಬಹಳ ಭಕ್ತಿಯನ್ನು, ಜ್ಞಾನವನ್ನು ವೃದ್ಧಿ ಮಾಡಲಿಕ್ಕಿರುವ ಗ್ರಂಥ. 7 ದಿನಗಳ ಕಾಲ ಪೂರ್ಣಾನಂದ ಭಟ್ ಇವರ ಮನೆ ಒಳಗೆ ನಿರ್ವಿಘ್ನವಾಗಿ ನಡೆದಿದೆ. ಅಡ್ಡ ಮಳೆ ಬರಲಿಲ್ಲ, ಬಿಸಿಲಿನ ತಾಪ ಆಯಿತು ಅಂತಿಲ್ಲ, ಮಧ್ಯದಲ್ಲಿ ಒಂದು ದಿವಸ ನಿಂತು ಅಂತಿಲ್ಲ. ಯಾವ ವಿಘ್ನ ಮಾಡದೆ ಭಗವಂತನ ಕಥೆ ದಿನಾ ಇಲ್ಲಿ ನಡೆದಿದೆ ಅಂದರೆ ಪ್ರತ್ಯೇಕ ದೇವರ ಪ್ರಸಾದ ಕೊಡಬೇಕಾಗಿಲ್ಲ. ನಾನು ಪ್ರಸನ್ನನಾಗಿದ್ದೇನೆ ಅಂತ ದೇವರು ಇದರಿಂದ ಸೂಚನೆ ಮಾಡ್ತಾರೆ. ಇದೇ ದೇವರ ಸೂಚನೆ, ಪ್ರತ್ಯೇಕ ಬೇಕಿಲ್ಲ. ಹಾಗಾಗಿ ನಾವು ಒಂದು ಕಾರ್ಯ ಕೈಗೆ ತಗೊಂಡ್ರೆ ಏನು ವಿಘ್ನ ಆಗದಂತೆ ಅದು ಕೊನೆಗೊಂಡಿದೆ ಅಂದರೆ ದೇವರು ಪ್ರೀತಿಯಾಗಿದೆ. ಬ್ಯಾಂಕ್ ಅಕೌಂಟ್ನಲ್ಲಿ ಹಣ ಸಂದಾಯ ಆದದ್ದು ಇಂದಲ್ಲ ನಾಳೆ ಯಾವುದಕ್ಕಾದರೂ ಉಪಯೋಗಕ್ಕೆ ಬಂದೇ ಬರ್ತದೆ. ಅದು ನಮ್ಮ ಸ್ವ ಇಚ್ಛೆಗೆ ಅನುಗುಣವಾಗಿ ನಾವು ಮಾಡಬೇಕು. ಭಾಗವತಾದಿ ಪುರಾಣಗಳೆಲ್ಲ ಹೇಳುವ, ಕೇಳುವ ಮತ್ತು ಕೇಳಿಸುವ ಆಯೋಜನೆ ಆಗಿದ್ದರಿಂದ ಪುಣ್ಯ ಬಂದಿರ್ತದಲ್ಲ, ಅದು ಬೆಟ್ಟದಷ್ಟು ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಸಂದಾಯ ಆಗಿರ್ತದೆ. ಅದನ್ನು ಭಗವಂತ ಹೇಗೆ ಯೋಜನೆ ಮಾಡಿ ಕೊಡಬೇಕು ಅಂತ ಅವ ಸಂಕಲ್ಪ ಮಾಡಿರ್ತಾನೆ. ಯಾವುದೋ ಜನ್ಮಗಳಲ್ಲಿ ಇನ್ಯಾವುದ್ಯಾವುದೋ ಪುಣ್ಯ ಮಾಡಿದ್ದಿದ್ರೆ ಅದು ಸಂದಾಯ ಆಗಿ ಪುರಾಣ ಶ್ರವಣ ಮಾಡುವ ಭಾಗ್ಯ ಬರ್ತದೆ, ಹೇಳುವ ಭಾಗ್ಯ ಬರ್ತದೆ. ಇದನ್ನು ಕೇಳಿದ ಮೇಲೆ ಮತ್ತೆ ಸಂದಾಯ ಆಗ್ತದೆ. ಅದು ಮತ್ತಷ್ಟು ನಮಗೆ ಏಳಿಗೆಗೆ ಕಾರಣ ಆಗ್ತದೆ. ಪುಣ್ಯವೇ ಇಲ್ಲದೆ ಮನುಷ್ಯ ಜನ್ಮದಲ್ಲಿ ಇದ್ದರೆ ಏನರ್ಥ? ಹಣವೇ ಇಲ್ಲ, ಅಕೌಂಟ್ನಲ್ಲಿ ಹಣವೇ ಇಲ್ಲ, ಬೇರೆ ದೇಶದಲ್ಲಿ ಕಾರ್ಡ್ ಸ್ವೈಪ್ ಮಾಡಲಿಕ್ಕೆ ಹೋಗ್ತಿದ್ದಾನೆ. ಸ್ವೈಪ್ ಆಗ್ತದ? ನಿಮ್ಮ ಅಕೌಂಟ್ನಲ್ಲಿ ಹಣನೇ ಇಲ್ಲ ಅಂತಾರೆ. ನಮ್ಮ ಸ್ಥಿತಿ ಹಾಗಾಗಬಾರ್ದು. ಅಕೌಂಟ್ನಲ್ಲಿ ಹಣ ಇಲ್ಲದೆ ಕಾರ್ಡ್ ಸ್ವೈಪ್ ಮಾಡಿದರೆ ಅಂಗಡಿಯವನು ಬೈದು ಕಳಿಸ್ತಾನೆ, ಬುದ್ಧಿಗಿದ್ದಿದೆ ಇಲ್ಲ ನಿನಗೆ ಅಂತ. ಹಾಗೆ ಮನುಷ್ಯ ದೇಹದಲ್ಲಿ ಬಂದು ಭೂಮಿಯಲ್ಲಿದ್ದು ಇಷ್ಟೆಲ್ಲ ಬೇರೆ ಬೇರೆ ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ಇದ್ದೇವೆ. ಆದರೆ ಪುಣ್ಯದ ಅಕೌಂಟ್ನಲ್ಲಿ ಪುಣ್ಯವೇ ಇಲ್ಲ ಅಂತ ಆದರೆ ಏನರ್ಥ? ಅದು ಹಣ ಸಂದಾಯ ಆಗಬೇಕು.
ಹಾಗೆ ಪುಣ್ಯವೂ ಸಂದಾಯ ಆಗಬೇಕು ಖಾತೆಯಲ್ಲಿ. ಅದಕ್ಕಾಗಿ ಇಂಥ ಕಾರ್ಯಗಳನ್ನು ಮೇಲಿಂದ ಮೇಲೆ ನಡೆಸ್ತಿರಬೇಕು. ಬಹಳ ಪುಣ್ಯ ಸಂದಾಯ ಆಗ್ತದೆ. ಈ ನಿಟ್ಟಿನಲ್ಲಿ ಪೂರ್ಣಾನಂದ ಭಟ್ ಅವರ ಕುಟುಂಬದ ಸದಸ್ಯರು ಈ ಕಾರ್ಯವನ್ನು ಮನೆಯಲ್ಲಿ ಮಾಡಿಸಿ ಆ ಪುಣ್ಯದ ಖಾತೆಯಲ್ಲಿ ಬೆಟ್ಟದಷ್ಟು ಪುಣ್ಯವನ್ನು ಸಂದಾಯ ಮಾಡಿಕೊಂಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಇನ್ನು ಎಲ್ಲ ಭಗವದ್ಭಕ್ತರು ಬಹಳ ಶ್ರದ್ಧೆಯಿಂದ, ಪ್ರಾಯ ಅಂಕೋಲದಲ್ಲಿ ಮೊದಲನೇ ಬಾರಿ ಈ ಥರ ಭಾಗವತದ ಕಾರ್ಯ ನಡೀತಾ ಇದೆ ಅಂತ ನಾನು ಕೇಳಿದೆ. ಇದು ಒಂದೇ ಬಾರಿಗೆ ನಿಲ್ಲಬಾರ್ದು. ಯಾಕಂದರೆ ಇದೇನು ರಾಜಕೀಯ ಭಾಷಣ ಅಲ್ಲ, ಸಿನಿಮಾ ನಟ ನಟಿಯರ ಹಾಡಿನ ಹಬ್ಬ ಅಲ್ಲ, ಹಾಸ್ಯದ ಸಂಜೆಗಳಲ್ಲ. ಇದು ಪುಣ್ಯದ ಸಂಜೆ, ಪುಣ್ಯದ ಹರಟೆ, ಪುಣ್ಯದ ಕಾರ್ಯ, ಪುಣ್ಯದ ಯಜ್ಞ. ಮೇಲಿಂದ ಮೇಲಾದರೆ ಆ ಭಗವಂತನ ಕಥಾ ಕಿವಿಗೆ ಕೇಳಿ ಜ್ಞಾನ ಬಂದು, ಅವನ ತಿಳುವಳಿಕೆ ಬಂದು, ಅವನಲ್ಲಿ ಮತ್ತಷ್ಟು ಶ್ರದ್ಧೆ ಭಕ್ತಿ ಜಾಸ್ತಿ ಆಗಲಿಕ್ಕಾಗ್ತದೆ. ಹಾಗಾಗಿ ಈ ಕಾರ್ಯ ಮೊದಲನೇ ಬಾರಿ ಮಾಡಿದ ಕೀರ್ತಿ ಅದು ನಮ್ಮ ಪೂರ್ಣಾನಂದ ಭಟ್ ಕುಟುಂಬಕ್ಕಿದೆ ಅಂತ ಹೇಳ್ತಾ, ಆ ಕುಟುಂಬದ ಎಲ್ಲ ಸದಸ್ಯರನ್ನು ಭಗವಂತ ಒಳ್ಳೆಯ ಸಂಪತ್ತು, ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಭಾಗ್ಯ, ಅವರ ಮನಸ್ಸಿನ ಅಭಿಲಾಷೆಗಳನ್ನು ಪೂರ್ಣ ಮಾಡಿ ಕೊಟ್ಟು ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಭಾಗವತದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದು ಭಾಗವಹಿಸಿದಿರಿ. ಅದಕ್ಕೆ ಈ ಕಾರ್ಯ ಇಷ್ಟು ಚೆನ್ನಾಗಿ ನಡೆದಿದೆ. ತಮ್ಮೊಳಗೂ ಭಗವಂತನ ಸನ್ನಿಧಾನ ಇರ್ತದೆ. ಹಾಗಾಗಿ ಎಲ್ಲ ತಮ್ಮ ಮನೆಯ ಪ್ರತಿಯೊಬ್ಬ ಸದಸ್ಯರನ್ನೂ ಶ್ರೀಕೃಷ್ಣ ಭಾಗವತದಿಂದ ಪ್ರತಿಪಾದ್ಯ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರ, ಆರೋಗ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇಂಥ ಕಾರ್ಯ ಮನೆಯಲ್ಲಿ ನಡಿಬೇಕು. ಊರಿಗೆ ಕ್ಷೇಮ, ದೇಶಕ್ಕೆ ಕ್ಷೇಮ, ರಾಷ್ಟ್ರಕ್ಕೆ ಕ್ಷೇಮ ಮಾಡುವ ಕಾರ್ಯ ಇದು ಭಾಗವತದ ಜ್ಞಾನಯಜ್ಞ. ಇದನ್ನು ಆಯೋಜನೆ ಮಾಡಬೇಕಾದ್ರೆ ಅಷ್ಟು ಸುಲಭ ಇರಲ್ಲ. ಇದಕ್ಕೆ ಪ್ರೇರೇಪಕರು ಬೇಕು. ಅದಕ್ಕೆ ಸರಿಯಾಗಿ ವೇದಮೂರ್ತಿಗಳಾಗಿ ನಮ್ಮ ಮುಕುಂದ ಭಟ್ರು, ನಿಮ್ಮೆಲ್ಲರ ಕರತಾಡನ ನಮ್ಮ ಮುಕುಂದ ಭಟ್ರಿಗೆ ಬರಬೇಕು. ಅಂಕೋಲ ಭಕ್ತರಿಗೆ ಇಂಥ ಒಂದು ಭಾಗವತದ ಆಯೋಜನೆ ಹಿಂದೆ ಅವರ ಪ್ರೇರಣೆ, ಒಳ್ಳೆಯ ಪೌರೋಹಿತ್ಯ. ನಿಜವಾಗಲೂ ವೇದಮೂರ್ತಿಗಳಾಗಿ ಪುರೋಹಿತರಾಗಿ ಎಲ್ಲೆಲ್ಲಿ ಅವರ ಪೌರೋಹಿತ್ಯಕ್ಕೆ ಅಂತ ಅವರು ತೆರಳುತ್ತಾರೆ. ಅವರ ಜೊತೆಗೆ ನಮ್ಮ ಅನಂತ ಭಟ್ರು, ಅವರ ಮಕ್ಕಳು ಎಲ್ಲರೂ ಸೇರಿ ತೆರಳುತ್ತಾರೆ. ಆ ಎಲ್ಲ ಯಜಮಾನರಿಗೆ ಧರ್ಮದ ಜಾಗೃತಿಯನ್ನು, ಧರ್ಮದಲ್ಲಿ ಪ್ರೇರಣೆಯನ್ನು ಮೂಡಿಸ್ತಾರೆ. ಇದು ನಿಜವಾಗ್ಲೂ ಆಗಬೇಕಾದ ಕಾರ್ಯ. ಎಲ್ಲ ನಡೀತದೆ, ಮನೆಗೆ ಪೇಪರ್ ಬರ್ತದೆ, ತಿಂಡಿ ಆಗ್ತದೆ, ತಿನಿಸಾಗ್ತದೆ, ಹಣ ಸಂಪಾದಿಸ್ತೇವೆ, ವ್ಯಾಪಾರ ಮಾಡ್ತೇವೆ, ವ್ಯವಹಾರ ಮಾಡ್ತೇವೆ. ಆದರೆ ಶ್ರದ್ಧೆ, ಧರ್ಮ, ಆಚಾರ, ಸಂಸ್ಕೃತಿ, ದೇವರು, ವಿಚಾರ ಅಂದಾಗ ಅದನ್ನೆಲ್ಲೋ ಒಂದು ಕಡೆ ದೂರ ಇಡ್ತೇವೆ. ಮತ್ತೆ ಅದನ್ನು ದೂರ ಮಾಡಿ ನಾವೆಲ್ಲೋ ದೂರ ಬಂದು ಹಿಂದೆ ಬರ್ತೇವೆ. ಇಂಥ ವೇದಮೂರ್ತಿ ಮುಕುಂದ ಭಟ್ರಂಥವರು, ನಮ್ಮ ಅನಂತ ಭಟ್ರಂಥವ್ರು ಇದ್ದರೆ ಮತ್ತೆ ನಾವು ಆ ದಾರಿಯಲ್ಲಿ ಸಾಗಲಿಕ್ಕಾಗ್ತದೆ. ಹಾಗಾಗಿ ಇಂಥ ಭಾಗವತ ನಡಿಬೇಕು, ಕೃಷ್ಣ ಮಂತ್ರದ ಜಪ ಆಗಬೇಕು, ಹಾಗೆ ಹೋಮ ಆಗಬೇಕು. ನಿಮಗದರಿಂದ ಏಳಿಗೆ ಆಗ್ತದೆ, ಶ್ರದ್ಧೆ ಮೂಡ್ತದೆ, ದೇವರಲ್ಲಿ ಮನಸ್ಸು ಬರ್ತದೆ ಅಂತ ಪ್ರೇರಣೆ ಮಾಡಿದ್ರಲ್ಲ, ಆ ಶ್ರೇಯಸ್ಸು ನಮ್ಮ ಮುಕುಂದ ಭಟ್ರಿಗೆ, ಅನಂತ ಭಟ್ರಿಗೆ, ಅವರ ಕುಟುಂಬದ ಸದಸ್ಯರಿಗೆ, ಅವರಿಗೆ ಅದು ಸಲ್ಲಬೇಕು. ಕೃಷ್ಣ ಎಲ್ಲ ಕುಟುಂಬದ ಸದಸ್ಯರನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಇಂಥ ಭಾಗವತದ ಧ್ಯಾನ ಯಜ್ಞದ ಹಿಂದೆ ದಿನನ ಅಡುಗೆ ಆಗಬೇಕು, ವೈದಿಕರಿಗೆ ಊಟ ಆಗಬೇಕು, ಅನ್ನದಾನ ಆಗಬೇಕು. ಇವತ್ತು ಬಹಳ ಎಲ್ಲರಿಗೂ ಪ್ರಸಾದ ಆಗಬೇಕು. ಅದರ ಹಿಂದೆ ಅಡಿಗೆಯವರ ಪಾತ್ರ ಎಷ್ಟಿದೆ. ಆ ಅಡಿಗೆಯವರ ಕುಟುಂಬದ ಎಲ್ಲ ಸದಸ್ಯರಿಗೂ ದೇವರು ಕೃಷ್ಣ ಅನುಗ್ರಹ ಮಾಡಲಿ. ಇಲ್ಲಿ ಸ್ವಚ್ಛತೆ ಆಗಬೇಕು. ದಿನ ಒಬ್ಬರು ಟೇಬಲ್ ಇಡಬೇಕು, ಒಬ್ಬರು ಮೈಕ್ ಇಡಬೇಕು, ಮೈಕ್ ಅರೇಂಜ್ಮೆಂಟ್ ಮಾಡಲಿಕ್ಕೆ ಒಬ್ಬರು ಬರಬೇಕು. ಎಷ್ಟು ದೇವರು ಅವರವರೊಳಗೆಲ್ಲ ಆ ಶ್ರದ್ಧೆ ಇಟ್ಟು ಅದಕ್ಕೆ ತಕ್ಕಂತೆ ಕಾರ್ಯದಲ್ಲಿ ಯೋಜಿಸಿರ್ತಾನಲ್ಲ. ಆ ಎಲ್ಲ ಮೈಕ್ ಇಟ್ಟವರಿಗೆ, ಸ್ವಚ್ಛತೆ ಮಾಡಿದವರಿಗೆ, ಅಡುಗೆ ಮಾಡಿದ ಪಾತ್ರೆ ತೊಳೆದವರಿಗೆ, ಯಾರೆಲ್ಲ ಪರೋಕ್ಷ ಪ್ರತ್ಯಕ್ಷ ಒಂದೊಂದು ಒಬ್ಬೊಬ್ಬರಿಗೆ ಪ್ರೇರಣೆಯಾಗಿ ಕಾರ್ಯಕ್ರಮ ನಡೆದಿರ್ತದೆ.
ಆ ಪ್ರತಿ ಕಸ ಹೊಡೆದವರಿಗಿರ್ಬೋದು, ಸ್ವಚ್ಛ ಮಾಡಿದವರಿಗಿರ್ಬೋದು, ಅಡುಗೆ ಮಾಡಿ ಬಡಿಸಿದವರಿಗಿರ್ಬೋದು, ಅದಕ್ಕೆ ಪ್ರೇರಣೆ ಮಾಡಿದವರಿಗೆ ಆ ಶ್ರೀಕೃಷ್ಣ ಮತ್ತಷ್ಟು ಅವರಿಗೆ ಶಕ್ತಿ ಕೊಡಲಿ, ಅನುಗ್ರಹ ಮಾಡಲಿ, ದೇವರ ಅನುಗ್ರಹ ಅವರ ಮೇಲಾಗಲಿ ಅಂತ ಕೋರಿ, ಇಂಥ ಕಾರ್ಯದೊಳಗೆ ಇವರಿಬ್ಬರು ನಮ್ಮ ಪೂರ್ಣಾನಂದ ಭಟ್ರ ಮಕ್ಕಳು ಹಗಲು ರಾತ್ರಿ ಎನ್ನದೆ ಹೆಚ್ಚು ಈ ಕಾರ್ಯದಲ್ಲಿ ತಮ್ಮಿಬ್ಬರನ್ನು ತೊಡಗಿಸ್ಕೊಂಡು, ಅವರ ಹೆಂಡತಿಯರು ಸಹಧರ್ಮಿಣಿಯರು ಅಷ್ಟೇ ಶ್ರದ್ಧೆಯಿಂದ ಪಾಲ್ಗೊಂಡು, ಆ ಇಬ್ಬರು ಅಣ್ಣ ತಮ್ಮಂದರಲ್ಲದೇನೆ ಅವರಿಗೆ ಸಹೋದರಿಯಾಗಿ ಅವರೂ ಕೂಡ ಕೈಗಾದಿಂದ ಬಂದು ಅಷ್ಟೇ ಶ್ರದ್ಧೆಯಿಂದ 7 ದಿವಸ ಇಲ್ಲೇ ಇತ್ತು. ಮತ್ತು ಅವರ ಯಜಮಾನರು ಅವರು ಹೀಗೆ ಕುಟುಂಬದ ಎಲ್ಲ ಪರಿವಾರದ ಸದಸ್ಯರು ಒಂದು ಕೆಲಸ ಮನೆಯೊಳಗೆ ಆಗಬೇಕಾದ್ರೆ ಎಷ್ಟು ಜನರ ಕೈ ಜೋಡಿಸ್ಬೇಕು ಅನ್ನಲಿಕ್ಕೆ ನಾವಿವತ್ತು ತಿಳ್ಕೊಳ್ಬೇಕು ನಮ್ಮ ಪೂರ್ಣಾನಂದ ಭಟ್ರ ಕುಟುಂಬದಿಂದ ಅಂತ ನಾನು ಭಾವಿಸ್ತೀನಿ. ಅಷ್ಟೇ ಅಲ್ಲದೆ ಸಾಯಂಕಾಲ ನಮ್ಮ ಪೂರ್ಣಾನಂದ ಭಟ್ರ ಅಣ್ಣಂದ್ರ ಮಕ್ಕಳು, ಆ ಕುಟುಂಬದವರು, ತಮ್ಮ ಕುಟುಂಬ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರ ಹೆಸರು ನಾನು ಹೇಳಿಲ್ಲ ಅಷ್ಟೇ. ಅಂತೂ ಒಂದು ಕುಟುಂಬ ಒಂದಾಗಿ ಇಂಥ ದೇವರ ಕಾರ್ಯದಲ್ಲಿ ಮನಸ್ಸು ಕೊಡುವಂತೆ ಆಗಿ ಪೂರ್ಣ ಮುಗಿಸ್ಬೇಕಾದ್ರೆ ಭಗವಂತ ತನ್ನ ಚಕ್ರದ ನೆರಳನ್ನು ಹೇಗೆ ಇಟ್ಟಿರಬೇಡ ಅಂತ ಯೋಚನೆ ಮಾಡಿ. ಮನಸ್ಸು ವ್ಯಗ್ರ ಆಗ್ಬೋದು, ನಾನು ಬರಲ್ಲ ಅನ್ಬೋದು, ನನಗೇಕೋ ಇವತ್ತು ಇಂಟ್ರೆಸ್ಟ್ ಇಲ್ಲ ಅನ್ಬೋದು, ನೀನೇ ಮಾಡ್ಕೋ ಅಂತ ಅನ್ಬೋದು, ಅದು ಬಹಳ ಹೊತ್ತಿಲ್ಲ. ಆದರೆ ಭಗವಂತ ತನ್ನ ಚಕ್ರ ಒಂದು ಕಡೆ ಮೇಲಿಟ್ಟ ಅಂದರೆ ಎಲ್ಲರನ್ನ ಸೆಳೆದು ಬಿಡ್ತಾನೆ. ಹಾಗೆ ನಮ್ಮ ಪೂರ್ಣಾನಂದ ಭಟ್ರ ಮನೆಯೊಳಗೆ ಅವರೆಲ್ಲ ಬಂಧುಗಳಿಗೂ ತನ್ನ ಚಕ್ರದ ಆಕರ್ಷಣೆಯಿಂದ ಭಾಗವತದ ಜ್ಞಾನ ಯಜ್ಞವನ್ನು ಸಾಂಗವಾಗಿ ನಡೆಸ್ಕೊಂಡಿದ್ದಾನೆ. ಬಹಳ ಖುಷಿಯಾಗಿ ಇದನ್ನು ದೇವರೇ ನಿಂತು ನಡೆಸ್ಕೊಂಡಿದ್ದಾನೆ. ಆ ಎಲ್ಲ ಕುಟುಂಬದ ಸದಸ್ಯರನ್ನು ಹರಸಿ ಅನುಗ್ರಹಿಸ್ತಾನೆ ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ದಿನ ಹೇಳಿದಂತೆ ಇವತ್ತು ಕೂಡ ಕೃಷ್ಣನ ಒಂದು ಸ್ತೋತ್ರ ಹೇಳ್ತೇನೆ, ಅದನ್ನು ಹೇಳಿ ಮುಕ್ತಾಯವನ್ನು ಮಾಡೋಣ.